ಈ 3 ಕಡೆ ಫೋನ್ ಮಾಡೋತ್ತಿಗೆ ನಾವು 3 ಸ್ಪಾಟ್ ಚೇಂಜ್ ಮಾಡ್ತೀವಿ. ಈಗ ಒಂದೇ ಸ್ಪಾಟ್ ಅಲ್ಲಿ ಫೋನ್ ಮಾಡ್ತಾರೆ, ಟಕ್ಕಂತ ಫೋನ್ ಮಾಡಿ ಲೋಕಲ್ ಪೊಲೀಸ್ ಬರ್ತಾರೆ, ನಿಮ್ಮ ಹತ್ರ ಬಾಂಬ್ ಎಷ್ಟಿದೆ, ಎಷ್ಟೆಷ್ಟು ಗನ್ ಇದೆ, ಎಲ್ಲಿಂದ ಗನ್ ತರಿಸಿದ್ದೀರಾ, ಎಲ್ಲ ಕಡೆ ಸತ್ಯ ಹೇಳಬೇಕು, ಸತ್ಯ ಹೇಳೋದಕ್ಕೆಲ್ಲ ಕೊಡು ವಾಪಸ್ ಕೊಡಬೇಕು. ಈ ತರ ಯಾರ್ಯಾರು ಎದುರಿಸಿದ್ರ, ನೀವು ಯಾರ್ಯಾರು ಏನೇನ್ ಮಾಡಿದಿರಾ, ಯಾರ್ಯಾರು ನೀವು ಗೊತ್ತಿಲ್ದಂಗೆ ಮರ್ಡರ್ ಮಾಡಿದಿರಾ, ಯಾರ್ಯಾರು ಗೊತ್ತಿಲ್ಲ ಸೇವನ್ ಮಾಡಿಸಿದಿರಾ, ಎವಿಡೆನ್ಸ್ ಕೈ ಹಾಕಿಲ್ಲ, ಯಾವ್ದೇ ಹೋಟೆಲ್ ರೋಲ್ ತಗೊಂತಾ ಇಲ್ಲ, ಯಾವ್ದೇ ಕ್ಲಬ್ ಮಂತ್ಲಿ ತಗೊಂತಾ ಇರಲಿಲ್ಲ, ಯಾವ್ದೇ ಸುಳ್ಳು ಮನೆಗೆ ಯಾರು ಅವಾಜ್ ಹಾಕಿ ಇಡೀ ಬೆಂಗಳೂರು ಜೈಲ್ ಜಾಲಾಸ್ಬಿಡೋರು, ಯಾರಿಗೆ ಗೋಳಿ ಕೊಟ್ಟಿದ್ವಿ, ಯಾರಿಗೆ ತೊಂದರೆ ಕೊಟ್ಟಿದ್ವಿ, ಎಲ್ಲೂ ಸಿಕ್ಕಿಲ್ಲ ಕಾರಣಕ್ಕೆ ಈ ತರ ಕಂಪ್ಲೇಂಟ್ ತಗೊಂಡು. ನಾವು ಡ್ರೈ ಫ್ರೂಟ್ಸ್ ತಂದಿದ್ವಿ, ನಾವು ಡ್ರೈ ಫ್ರೂಟ್ಸ್ ತಂದಿದ್ವಿ, ಅವ್ರು ತಂದಲ್ಲ ಡ್ರೈ ಫ್ರೂಟ್ಸ್ ಅಂತ ಹೇಳ್ಬೇಕಾಯ್ತು ನಿಮ್ಗೆ. ಆ ಡ್ರೈ ಫ್ರೂಟ್ಸ್ ಎಲ್ಲ ಡ್ರೈ ಫ್ರೂಟ್ಸ್ ಬುಲೆಟ್ಸ್ ಅಂತ ಕೇಳ್ತಾರೆ, ಡ್ರೈ ಫ್ರೂಟ್ಸ್ ಆ ಡ್ರೈ ಫ್ರೂಟ್ಸ್ ಎಲ್ಲ ಕೇಳ್ತಾ ಇರೋದು. ಬುಲೆಟ್ಸ್ ಇವ್ನು ಯಾಕಂದ್ರೆ ಕರ್ಕೊಂಡು ಕೇಸ್ ಫಿಟ್ ಮಾಡ್ಕೊಂಡು ಚೆನ್ನಾಗಿ ಮೂಳೆ ಮುಟ್ಬಿಡೋಣ ಜೈಲಿಗೆ ಹಾಕೊಂಡು, ಜೈಲೆಲ್ಲ ಬಾತ್ರೂಮ್ ಕೀ ತೋರ್ಸೋ ದಿನ ಎದ್ದು ಬಟ್ಟೆ ತೋರ್ಸೋಣ, ಬಿಡ ಜೈಲಲ್ಲಿ. ನಮಗೆ ಕುಮಾರಸ್ವಾಮಿ ಲೆವೆಲ್ ಸ್ಟೇಷನಲ್ಲಿ ನಮ್ಮ ಬಗ್ಗೆ ಕೇಸ್ ರಿಜಿಸ್ಟರ್ ಆಗುತ್ತೆ. ಕೇಸ್ ರಿಜಿಸ್ಟರ್ ಆಗಿದ್ದು ಗೊತ್ತಾಗಿದ್ದ ತಕ್ಷಣ ನಾವು ಮನೆಗೆ ಖಾಲಿ ಮಾಡ್ತೀವಿ. ಯಾರ್ಯಾರಿಗೆ ಹೇಳ್ಬೇಕು, ಯಾರ್ಯಾರಿಗೆ ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕು ಎಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟು ನಾವು ಇಲ್ಲಿಂದ ಚೆನ್ನೈಗೆ ಹೋಗ್ತೀವಿ. ಚೆನ್ನೈಗೆ ಹೋಗ್ಬೇಕಾದ್ರೆ ನಾವು ನಮ್ಮ ಗಾಡಿನೂ ನಮ್ಮ ಮನೆಗೆ ನಿಲ್ಲಿಸ್ಬಿಡ್ತೀವಿ. ನಿಲ್ಲಿಸ್ಬಿಟ್ಟು ನಮ್ಮ ಫ್ರೆಂಡ್ ಸುಂದರಮ್ಮನ ಅಂತ ಇರ್ತಾರೆ, ಅವ್ರೊಂದು ಕಾರ್ ತಗೊಂಡು ಅವ್ರ ಕಾರೊಳಗೆ ಕೂತ್ಕೊಂಡು ನಾವು ಚೆನ್ನೈಗೆ ಹೋಗ್ಬೇಕಾದ್ರೆ ಜೊತೆಗೆ ಮೇಮುದ್ದು ಮತ್ತು ಅಸ್ಗರ್ನ ಇಬ್ಬರನ್ನ ಕರ್ಸ್ಕೊಂತೀವಿ. ಇಬ್ಬರನ್ನ ಕರ್ಸ್ಕೊಂಡು ಮತ್ತೆ ಜೊತೆ ಚೆನ್ನೈಗೆ ಹೋಗ್ತೀವಿ. ನಾವೊಂದು ಚೆನ್ನೈಗೆ ಯಾಕೆ ಹೋಗ್ತೀವಿ ಕಾರಣ ಅಂತ ಹೇಳಿದ್ರೆ, ನಮಗೆ ಇಲ್ಲಿ ನಮ್ಮ ಸುತ್ತಮುತ್ತಲಲ್ಲಿ ಯಾರ ನಮ್ಮ ಜೊತೆಗೆ ಇರೋರು ಯಾರ್ಯಾರು ಗೇಮ್ ಆಡ್ತಾ ಇದ್ದಾರೆ, ಯಾರು ಏನು ಪ್ಲೇ ಮಾಡ್ತಾರೆ ನಮ್ಗೆ ಅರ್ಥ ಆಗ್ತಾಯಿಲ್ಲ, ಆಗ್ತದೆ ಕನ್ಫರ್ಮ್ ಆಗ್ತಾಯಿಲ್ಲ. ಯಾಕಂತ ಹೇಳಿದ್ರೆ ಇದು ಫಸ್ಟ್ ಟೈಮ್ ನಮ್ಗೆ ಆಗ್ತಾ ಇರೋದು. ಕಂಪ್ಲೇಂಟ್ ಕೊಟ್ಟ ಪಾರ್ಟಿನೂ ನಮ್ಮ ಫ್ರೆಂಡನೇ, ನಾವು ಯಾರೇ ಸಪೋರ್ಟ್ ಮಾಡಿದ್ವಲ್ಲ ಆ ಪ್ರಾಪರ್ಟಿ ಇರೋಕ್ಕೋಸ್ಕರ ಅವನು ನಮ್ಮ ಫ್ರೆಂಡನೇ, ಇಬ್ಬರು ಫ್ರೆಂಡ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸಿದ್ರು. ಅದಕ್ಕೆ ಕೇಸೇ ಬುಕ್ ಆಗುತ್ತಲ್ಲ ಅಂತ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಇಲ್ಲೇನೋ ಇದೆಯಾ ಇಲ್ಲಿ ಅಂತ ನಾವು ಇಲ್ಲಿಂದ ನಮಗೆ ತುಂಬ ದಿನ ಮೇಲೆ ಆಗ್ತದೆ ನಾವು ಹೋಗ್ತೀವಿ. ಚೆನ್ನೈಗೆ ಹೋಗಿ 7 ದಿನ ಸುಮ್ಮನೆ ಇದ್ಬಿಟ್ಟು ಯಾರು ಫೋನ್ ಮಾಡಿಲ್ಲ. ಸುಮ್ಮನೆ ನಮಗೂ ಒಂಥರ ಇಲ್ಲಿ 4 ದಿನ ಬೆಂಗಳೂರಿಗೆ 3 ದಿನ ಓಡೋದಲ್ಲ, ಸುಮ್ಮನೆ ಮೆಂಟಲ್ ಟೆನ್ಷನ್ ಆಗುತ್ತೆ, ರಿಲ್ಯಾಕ್ಸ್ ಆಗ್ಬಿಟ್ಟು ಏನು ಮಾತಾಡಿ 7 ದಿನ ಸುಮ್ಮನೆ ಚೆನ್ನೈ ಒಳಗೆ ಆ ಕಡೆ ಒಂದು ಬೀಚ್ ಇತ್ತು, ಅಲ್ಲಿ ಸ್ವಲ್ಪ ಓಡಾಡ್ಕೊಂಡು ನಾವು ಬೆಳಗ್ಗೆ ಹೊತ್ತು ಸಾಯಂಕಾಲ ನೋಡ್ಕೊಂಡು ತಿನ್ಕೊ ಸುಮ್ಮನೆ ಇದ್ಬಿಟ್ಟು. ನಮ್ಗೇನು ಧೈರ್ಯ, ಕೇಸೇನಂತ ದೊಡ್ಡದಲ್ಲ, ಅದು ಮರ್ಡರ್ ಕೇಸ್ ಮಾಡಿಲ್ಲ, ಅದು ಬೇರೆ ಏನು ಕೇಸ್ ಆಗಿಲ್ಲ, ತಿನ್ನಾಡ್ಸಂದಿಲ್ಲ, ಹಾಗೆ ಬೇರೆ 506 ಕೇಸು ಎದುರಿಸಿದ್ವಿ ಪ್ಲೇಸ್ ಕೊಡಿಸಿದ್ವಿ. ಈ ಕೇಸ್ಗೆ ಅಮ್ಮಮ್ಮ ಅಂದ್ರೆ ಅದೇ ಕೋರ್ಟ್ಗೆ ಅವತ್ತೇ ಬೇಲ್ ಆಗಬೇಕು, ಇಲ್ಲ ಒಂದು 5 days ಬೇಲ್ ಆಗ್ಬಿಡುತ್ತೆ. ವಿತಿನ್ 5 days ಕತೆ ಇದಷ್ಟೇ, 8 ದಿನ ವ್ಯವಹಾರ ಇದು. ಅದೊಂದು ಮೆಂಟಲ್ ಈಸಿ ಇತ್ತು ನಮ್ಗೆ. ಆ ಕಾಂಟ್ಯಾಕ್ಟ್ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ವಿ, ಅಂತ ಟೆನ್ಷನ್ ಆಗಿಲ್ಲ ನಮಗೆ. ನಮ್ಗೆ ಟೆನ್ಷನ್ ಏನಪ್ಪ ಅಂದರೆ ಯಾರು ನಮ್ಮ ಸುತ್ತಮುತ್ತ ಕರ್ಕೊಂಡು ಕುಣಿಸ್ಕೊಳೋದು, ತೋರಿಸಿ ಎಲ್ಲಿ ಅಂತ ಹೇಳೋದು, ಅದು ಸ್ವಲ್ಪ ಅವಮಾನ ಆಗ್ಬಿಡ್ತದು. ಏನೋಳಪ್ಪ ಸಿಕ್ತಲ್ಲ ಓಡೋಗ್ಬಿಟ್ಟವ್ರೆ, ಸಿಕ್ಸಿದ್ದು ಕರ್ಕೊಂಡು, ಆ ಸಿಕ್ಸಿದ್ದವ್ರು ಕರ್ಕೊಂಬರಲ್ಲ ಒಂದು ಗ್ಯಾರಂಟಿ. ನಾವು ಹೇಳಿದ್ವಿ ಡಿಪಾರ್ಟ್ಮೆಂಟ್ಗೆ, ನಾವು ಊರೊಳಗೆ ಇರಲ್ಲ ಸರ್, ನಾವು ಬಂದು ಸೈಲೆಂಟ್ ಆಗ್ತೀವಿ, ಸೋಮವಾರ ದಿನ 11 ಗಂಟೆ ನೀವು ಸ್ಟೇಷನ್ ಬಂದು DCP ಸೈಲೆಂಟ್ ಆಗ್ತೀವಿ ಅಂತ ಹೇಳಿದ್ವಿ. ಅದೊಂದು ಧೈರ್ಯ, ಪೊಲೀಸ್ ಜಾಸ್ತಿ ಹುಡುಕ್ತಲ್ಲ, ಅಂದರೆ 6ಗೆ ಹುಡುಕ್ತಲ್ಲ, ನಾವು ಊರೊಳಗಿಲ್ಲ ಅಂತ ಹೇಳಿ ಬಂದ್ಬಿಡ್ತೀವಲ್ಲ, ಒಂದಾಯ್ತು. ಅದರಿಂದ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ವಿ. ರಿಲ್ಯಾಕ್ಸ್ ಆದ ಹಂಗೂ ಏನಾಯ್ತು, ಒಂದು ದಿನ 2 ದಿನ ಬಿಟ್ಕೊಂಡು ತಿರ್ಗಾ ಬೆಂಗಳೂರಿಗೆ ಬರ್ತೀವಿ. ಬೆಂಗಳೂರು ಹತ್ರ ಬಂದು ಬನ್ನಾಟ್ ರೋಡ್ನಿಗೆ ಫೋನ್ ಮಾಡ್ತೀವಿ ಎಲ್ಲರಿಗೂ, ಯಾರ್ಯಾರು ಏನಾಗಿದೆ, ಏನು ಕತೆ, ಏನೋ ಪ್ರಾಬ್ಲಮ್ ಆಗಿದೆ ತಿಳ್ಕೊಳಕ್ಕೆ. ಮನೆಗಳಿಗೆ ನೋಡ್ಕೊತೀವಿ, ಬೇರೆ ಕಡೆಯಿಂದ ಎಲ್ಲ ಟ್ರೈ ಮಾಡ್ತೀವಿ. ಅಂದರೆ ಬೆಂಗಳೂರು ಫೋನಿಂದ ಮಾಡ್ತೀವಿ. ಮನೆ ಫೋನ್ ಟ್ಯಾಪಿ ನಮ್ಗೆ ಗೊತ್ತು, ಜನರಲ್ಲಾಗಿ ಕೇಳ್ತೀವಿ. ನನ್ನ ಮನೆ ಫೋನ್ ನಾನು ಕೇಳ್ತೀನಿ, ಸೀದಾ ಮನೆ ಫೋನ್ ಮಾಡಿ ಕೇಳ್ತಾರೆ. ಆಮೇಲೆ ಪ್ರೆಸ್ಸಿಗೆ ಫೋನ್ ಮಾಡ್ತೀವಿ, ಹೆಂಗೆ ನಡೀತೀವಿ ಕೆಲಸ, ಆರಾಮಾಗಿದ್ದೀರಾ, ಏನು ತೊಂದರೆ ಇದೆಯಾ ಅಂತೇಳಿ. ಈ 3 ಕಡೆ ಫೋನ್ ಮಾಡೋತ್ತಿಗೆ ನಾವು 3 ಸ್ಪಾಟ್ ಚೇಂಜ್ ಮಾಡ್ತೀವಿ. ಈಗ ಒಂದೇ ಸ್ಪಾಟಲ್ಲಿ ಫೋನ್ ಮಾಡ್ತಾರೆ, ಚೆಕ್ ಅಂತ ಫೋನ್ ಮಾಡಿ ಲೋಕಲ್ ಪೊಲೀಸ್ ಬರ್ತಾರೆ, ಇಲ್ಲೇ ಇದ್ದೀವಿ ನಾವು ಅಂತೇಳಿ ಫೋನ್ ಟ್ಯಾಪಿಂಗ್ ಆಯ್ತು. ಆ ಕಾರಣಕ್ಕೆ ನಾವು 3 ಫೋನ್ 3 ಕಡೆ ಟ್ಯಾಪ್ ಮಾಡ್ತೀವಿ. ಈ ಥರ 4 ಕಡೆ ಒಂದು ಕಡೆ ಮಾಡ್ಬೇಕಾದ್ರೆ ನಾವು ಯಾವ ಫೋನ್ ಟ್ಯಾಪ್ ಆಗುತ್ತೆ ಗೊತ್ತಿಲ್ಲ. ನಾವು ಅಷ್ಟು ಗೊಟ್ಕೆರೆ ಹತ್ರ ಬಂದಿದ್ದೀವಿ. ಗೊಟ್ಕೆರೆ ಎಷ್ಟು ಡಿಬ್ಬದ ಮೇನ್ ರೋಡ್ಗಿದೆ, ಮಾತು ಸೀದಾ ಫೋನ್ ಮಾಡಿಬಿಟ್ಟು ಇನ್ನೂ ಫೋನ್ ಮಾಡೋಕ್ಕಾಯ್ತು. ಆ ಫೋನ್ ಸಿಕ್ಕಿಲ್ಲ, ಯಾರು ಜನ ಕಾಯ್ತಾರಲ್ಲ ಅದು ಆಚೆ. ನಾವು ಬಂದು ಫುಟ್ಪಾತ್ನಲ್ಲಿ ಇಬ್ಬರು ಕೂತಿದ್ದೀವಿ. ಇಲ್ಲಿ ಎಷ್ಟು ಬೂತ್ ಒಳಗಿಲ್ಲ ನಾವು, ಈ ಬೂತ್ಗೂ ಫುಟ್ಪಾತ್ ಬೂತ್ ಒಂದು 15-20 ಡಿಸ್ಟೆನ್ಸ್ ಇದೆ. ಗಾಡಿ ಬಂದು ಹಿಂದೆ ರೋಡ್ ನಿಲ್ಸಿದ್ದೀವಿ, ಅದು ನಮ್ಮ ಗಾಡಿ ಅಲ್ಲ, ಅದು ಚೆಕ್ ಅಂತ ಹೇಳಿ ಜೀಪ್ ಬಂತು. ಅವ್ರು ಎಷ್ಟು ಬೂತ್ ನೋಡ್ತವ್ರೆ ಕಡೆ ಕೂತ್ಕೊಂಡೆ, ಯಾರು ಬೇರೆ ಮಾಡ್ತಾರಲ್ಲ ಪೊಲೀಸ್ ಜೀಪ್ ಒಳಗೆ. ನಮ್ಗೆ ಗೊತ್ತಾಯ್ತು, ಪೊಲೀಸ್ ಬಂದ್ಬಿಡ್ತು. ನಮಗೂ ಅದಕ್ಕೆ ತುಂಬ ಡಿಸ್ಟೆನ್ಸ್ ಇದೆ, 15-20 ಅಡಿ. ನಾವು ಫುಟ್ಪಾತ್ ಮೇಲೆ ಕೂತಿದ್ವಿ. ಅವ್ರು ಫುಟ್ಪಾತ್ ಮೇಲೆ ಕೂತು ನಮ್ಗೆ ನೋಡ್ತಾಯಿಲ್ಲ, ಅವರು ನೋಡ್ತಾರೆ ಬೂತ್ಗೆ. ಅವ್ರ ಫೋನ್ ನಾವಿಲ್ಲ ಅಂತ ತಿಳ್ಕೊಂಡು ಅವ್ರು ಹೋಗ್ತಾರೆ. ನಾವು ಬೂತಿಂದ ಫೋನ್ ಮಾಡಲ್ಲ, ಅಲ್ಲಿ ಮುಂದಕ್ಕೆ ಹೋಗಿ ಇನ್ನೊಂದು ಫೋನ್ ಮಾಡ್ತೀವಿ. ಆ ಫೋನ್ ಮಾಡೋಕೆ ಗೊತ್ತಾಗುತ್ತೆ ನಮ್ಗೆ ಗೌಡ ಅನ್ನೋ ಸಿಕ್ಕೋಣ.
ನಮ್ಮಲ್ಲಿರೋ ಸ್ಟ್ರಾಂಗ್ ಹುಡುಗ ಅವನು. ಅವತ್ತು ಬೆಳಗ್ಗೆ ಸಿಕ್ಕೋಣ ಅದು ತಿಳ್ಕೊಳ್ಬೇಕು ನಾವು. ಗೌಡ ಏನಿಲ್ಲ ಸ್ಟೇಷನ್ಗೆ ಯಾರು ಹೆಸರು ಹೇಳವನೆ ಏನಪ್ಪ ಆ ಟೆನ್ಷನ್ ಇರುತ್ತೆ. ತಿರ್ಗಿ ಗೌಡಿಗೆ ಫೋನ್ ಮಾಡೋದು ತುಂಬ ಹೊತ್ತು ಓದಾಡ್ತೀವಿ. ಏನು ಟೈಮ್ 8-8:30 ಇದೆ ಅಷ್ಟೇ ಟೈಮ್ನಲ್ಲಿ. 8-8:30 ಇದೆ ಅವಾಗ. 8-8:30 ಟೈಮ್ ಇದೆ. ಹುಡ್ತೀವಿ, ವಿಚಾರಿಸ್ತೀವಿ, ಕೇಳ್ತೀವಿ. ಕೇಳಿದ್ರೆ ಗೌಡನ ಕಡೆಯಿಂದ ಗೌಡಂಗೆ ಹಾಕೊಂಡು ಲೈಟಾಗಿ ಜಾಸ್ತಿ ವರ್ಕ್ ಮಾಡಿಲ್ಲ. ಗೌಡ ಕರೆಕ್ಟಾಗಿ ಹೇಳೋಣ ಸರ್ ನಾವು ಸತ್ಯ ಹೇಳೋಣ ಗೌಡ, ನಾವು ಗೇಟಿಂದ ಆಚೆ ಇರ್ತೀವಿ, ಮನೆಯೊಳಗೆ ಯಾವುದೇ ಕಾರಣ ಖಾಲಿ ಇಟ್ಟಿಲ್ಲ ನಾವು, ಇನ್ನೂ ಮನೆ ಹೆಂಗಿದೆ ನಾನು ನೋಡೋಕ್ಕೆ ಹೋಗಿಲ್ಲ, ಯಾವಾಗ ಗೇಟ್ ಆಚೆ ಬಂದು ಬಚ್ಚನ್ ಸರ್ ಬಚ್ಚನ್ ಮಾಮಮ್ಮ ಅಂತ ಮಾಮ ಬಂದು ಮಾತಾಡ್ತಾರೆ ಗೇಟ್ ಹತ್ರ. ಒಳ್ಳೆ ಕೂತು ಅಷ್ಟು ಬಿಟ್ಟೆ ಒಳ್ಳೆ ಯಾವತ್ತೂ ಖಾಲಿ ಇಟ್ಟಿಲ್ಲ. ನಮ್ಗೆ ಯಾರು ಬರ್ತಾರೆ ಇಂಥ ಬರ್ತಾರಪ್ಪ ಹೆಸ್ರು ಕೂಡ ಅಂತಾರೆ, ಇಂಥ ಬರ್ತೋ ಕಳಿಸ್ಬೇಡ ಅಂತ ಅಷ್ಟೇ. ಹೆಸ್ರು ಕೂಡ ಹೇಳಲ್ಲ ಅವರು. ಒಬ್ಬರು ಹೆಸ್ರು ನಮ್ಗೆ ಗೊತ್ತಿಲ್ಲ ಸ್ವಾಮಿ. ನಮ್ಮ ಮನೆ ಹತ್ರ ಜನ ಹುಡುಗರು ಇರ್ತಾ ಇದ್ದೆ, ಅಷ್ಟು ಬಿಟ್ಟು ನಮ್ಗೆ ಏನು ಗೊತ್ತು ಅಂತ. ಗೌಡಂಗೆ ಲೈಟ್ ವರ್ಕ್ ಮಾಡೋ ಗೌಡಂಗೆ ಆ ವರ್ಕು ಅಂಥದ್ದೆಂತ ವರ್ಕಲ್ಲ, ಅದು ವರ್ಕ್ ಆಗಿರೋ ಲೈಟ್ ಇಷ್ಟೊಂದು ಮೆಸೇಜ್ ಗೊತ್ತಾಗಿದೆ. ಗೌಡ ಸತ್ಯ ಅಂತ ಗೊತ್ತಾಗಿದೆ ಅವ್ರಿಗೆ. ಎಲ್ಲರೂ ಹೋಗ್ಬೇಕಾರೆ ನಾವು ಮನೆಯಿಂದ ಆಗ್ಬೇಕಾರೆ ನಮಗೆ 5 ನಿಮಿಷ ಮುಂಚೆ ಹೇಳ್ತಾರೆ, 10 ನಿಮಿಷ ಮುಂಚೆ ಹೇಳ್ತಾರೆ. ಗಾಡಿ ಸ್ವಲ್ಪ ಕ್ಲೀನ್ ಮಾಡ್ಕೊತಾರೆ. ಗಾಡಿ ಕ್ಲೀನ್ ಮಾಡ್ಕೊಂಡು ನಾವೆಲ್ಲ ಹೋಗ್ತಾ ಇದ್ದೆ ಅರ್ಥ ಅದು. ಇಂಥ ಕಡೆ ಹೋಗಂತ ಯಾರು ಹೇಳಲ್ಲ. ಇಂಥ ಕಡೆ ಹೋಗ್ತಿಂತ ಗೊತ್ತಿರೋದು ಅವ್ರಿಬ್ರಿಗೇನೆ. ಅಣ್ಣಗೆ ಗೊತ್ತಿರುತ್ತೆ, ಶ್ರೀರಣಿಗಿಲ್ಲಾನ ಮಾಮೂಗೆ ಗೊತ್ತಿರುತ್ತೆ. ಹೋಗ್ತಾ ದಾರಿ ಒಳಗೆ ಹೇಳ್ತಾರೆ ಇಂಥ ಕಡೆ ನಡಿ ಅಂತೇಳಿ. ಅಲ್ಲಿವ್ರು ಯಾರು ನಮ್ಮ ಜೊತೆ ಯಾರು ಗೊತ್ತಿಲ್ಲ ಅಂತ ಕ್ಲೀನಾಗಿ ಗೌಡ ಸತ್ಯ ಕಟ್ಟೆ ಹೇಳಿತಾನೆ. ಅದು ತಿಳ್ಕೊಂತೀವಿ. ಗೌಡಂಗಿ ಸ್ಟೇಷನ್ ಇಟ್ಕೊಂಡು ಅಂತ ಗೊತ್ತಾಗುತ್ತೆ, ಕುಮಾರಸ್ವಾಮಿ ಸ್ಟೇಷನ್ ಇಟ್ಕೊಂಡು ಅಂತ ಗೊತ್ತಾಗಿ ನಾವು ಅಲ್ಲಿಂದ ಇದೆಲ್ಲ ಮುಗಿಸೋಷ್ಟಿಗೆ 9-9:30 ಆಗ್ಬಿಡುತ್ತೆ. ನಾವೇನು ಮಾಡ್ತೀವಿ, ಕೃಷ್ಣಗಿರಿಗೆ ಹೋಗ್ಬಿಡ್ತೀವಿ. ಅಲ್ಲಿ ತಮಿಳ್ನಾಡು ಹೋಟ್ಲ್ ಅಂತ ಇದೆ, ಅದು ಪರ್ಮನೆಂಟ್ ಹೋಟ್ಲ್. ಅದು ಅವ್ರು ನಾವು ಯಾರಂತ ಗೊತ್ತಿಲ್ಲ, ನಮ್ಮ ಅಕ್ಕ ಪರಿಚಯ. ನಾವು ಯಾವಾಗ ರೂಮ್ ಮಾಡೋದಲ್ಲಿ ತಮಿಳ್ ಹೋಟ್ಲೊಳಗೆ ರೂಮ್ ಮಾಡ್ಬಿಟ್ಟು ಮುಂದೆ ಬೆಟ್ಟ ಇದೆ, ಅಲ್ಲಿ 2 ಬೆಟ್ಟ ಇದೆ ಕೃಷ್ಣಗಿರಿ ಹತ್ರ. ಒಂದು ದರ್ಗದ ಮೇಲೆ ಬೆಟ್ಟನ ದರ್ಗ ಇದೆ, ಆ ವಾಕಿಂಗ್ ಹೆಸರು ಆ ಬೆಟ್ಟ ತಿಳಿಯೋದು ನಮ್ಮ ಕೆಲಸ. ಅಲ್ಲಿ ಬಿಟ್ಟರೆ ಇನ್ನೊಂದು ಬೆಟ್ಟ ಇದೆ ಈ ಕಡೆ, ಅಲ್ಲಿ ದೇವಸ್ಥಾನ ಯಾವುದು ದೇವಸ್ಥಾನ ಇಲ್ಲ, ಬರೋ ಬೆಟ್ಟ ಅಷ್ಟೇ, ಗುಡ್ಡ ಬೆಟ್ಟ. ಇವೆರಡು ನಮ್ಮ ವಾಕಿಂಗ್ ಸ್ಪಾಟ್. ಅದು ನಾನು ಜಾಗಿಂಗು ಅಥವಾ ವಾಕಿಂಗ್ ಮಾಡೋ ಸ್ಪಾಟ್ ಇವೆರಡು ಕಡೆ ಮಾಡ್ಕೊಂತೀವಿ. ನಾವು ನೆಕ್ಸ್ಟ್ ಏನು ಮಾಡ್ತೀವಿ, ಕೃಷ್ಣಗಿರಿಗೆ ಹೋಗ್ತೀವಿ. 2 ದಿನ ಕೃಷ್ಣಗಿರಿಯಲ್ಲಿ ಉಳ್ಕೊಂಡು ನಾವು ಅಲ್ಲೇ ಕೃಷ್ಣಗಿರಿ ಸುತ್ತಾಡ್ಕೊಂಡು, ಕೃಷ್ಣಗಿರಿ ಬೆಟ್ಟ ಹತ್ರ ಚೆನ್ನಾಗಿರುತ್ತೆ ನಮಗೆ ಓಡಾಡೋಕ್ಕೆ. ಬೆಳಗ್ಗೆ ಒಂದು 2 ಅವರ್ಸ್, ಸಾಯಂಕಾಲ 3 ಅವರ್ಸ್ ಟೈಮ್ ಪಾಸ್ ಆಗುತ್ತೆ ಅಲ್ಲಿ ಕಡೆ ಹೋದ್ರೆ. ಅಲ್ಲೇ ಎತ್ಕೊಂಡು ಅಲ್ಲೇ ಊಟ ಅಲ್ಲೇ ನೆಮ್ಮದಿಯಾಗಿರ್ತೀವಿ. ಅದಾದ್ಮೇಲೆ ಏನು ಮಾಡ್ತೀವಿ, ಬೆಳಗ್ಗೆ ಅಲ್ಲಿಂದ 8-8:30 ಕೃಷ್ಣಗಿರಿ ಬಿಡ್ತೀವಿ. 9 ಗಂಟೆ ಕೃಷ್ಣಗಿರಿ ನಾವು ಬಿಟ್ಟು ಸ್ಟ್ರೈಟಾಗಿ ಬರೋಷ್ಟು ನಮಗೆ 11 ಗಂಟೆ ಆಗುತ್ತೆ. ಅಲ್ಲಿಗೆ ಜಯನಗರ್ ಡೈರೆಕ್ಟ್ ಕಾರ್ ತೊಗೊಂಡು ಜಯನಗರ್ ಸ್ಟೇಷನ್ ಹತ್ರನೇ ಬರ್ತೀವಿ. ಜಯನಗರ್ ಸ್ಟೇಷನ್ ಬರಬೇಕಾದ್ರೆ ಸ್ವಲ್ಪ ದೂರ ಮುಂದೆ ನಿಲ್ಲಿಸ್ಕೊಂಡು ನಮ್ಮ ಹತ್ರ ವಾಚು ಚೈನು ಎಲ್ಲ ಬಿಚ್ಚಿ ನಮ್ಮವ್ರಿಗೆ ಕೊಟ್ಟು ನಾವು ಫೋನ್ ಮಾಡ್ತೀವಿ ಅವ್ರಿಗೆ ನಮ್ಮವ್ರಿಗೆ ಮನೆ ಗೊತ್ತಿಲ್ಲ, ಯಾರ್ದು ನಾವು ಕಾರ್ ತಗೊಂಡ್ರ ಮನೆ ಅವ್ರಿಗೆ ಗೊತ್ತಿಲ್ಲ. ನಾವು ಫೋನ್ ಮಾಡ್ತೀವಿ ಅವ್ರಿಗೆ, ಇಂಥ ಕಡೆ ಬಂದು ಕಾರಿದ್ದೆ ಬಂದು ತಗೊಂಡೋಗಿ ಅಂತೀವಿ ಅವ್ರಿಗೆ. ಬರೋ 10 ನಿಮಿಷ ಮುಂಚೆ ಅವ್ರೇನು ಮಾಡ್ತಾರೆ, ಅಲ್ಲೇ ಬಂದು ಕಾಯ್ಕೊಂಡಿರ್ತಾರೆ. ಅವ್ರು ಕಾರ್ ತಗೊಂಡು ಅವ್ರು ತೊಗೊಳ್ತಾರೆ. ನಮ್ಮವ್ರಿಗೆ ಆಟೋಕೊಂಡು ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಹೇಳ್ಬಿಟ್ಟು ಸರೆಂಡರ್ ಆಗಿದ್ದೀವಿ ಅಂತೇಳಿ ಮನೆಗೆ ಹೇಳ್ಕೊಳ್ತೀವಿ ನಮ್ಮವ್ರಿಗೆ. ನಾವು ಸ್ಟೇಷನ್ ನಡ್ಕೊಂಡು ಬರ್ತಾ ಇರೋಣ, ಅಲ್ಲಿ ಆಲ್ರೆಡಿ ನಮಗೆ 3 ಸ್ಕ್ವಾಡ್ ಜೀಪು ಅಲ್ಲಿ ನಿಂತವ್ರೆ. ಸೆಂಟ್ರಲ್ ಸ್ಟೇಷನ್ ನಿಂತ್ಕೊಂಡ್ರೆ ಮಾರ್ಕೆಟ್ನವರು ನಿಂತವ್ರೆ. ಆಮೇಲೆ ಯಾರೋ ನಮ್ಮ ಕುಮಾರಸ್ವಾಮಿ ಇಟ್ಟು ನಿಂತವ್ರೆ. ನಾವು ಹೇಳಿದ ಟೈಮ್ಗೆ 11 ಗಂಟೆಗೆ ಅಂತೇಳಿ 11:20 ಹೋಗಿದ್ದೀವಿ. ನಾನು ಯಾಕೋ ಪೊಲೀಸ್ರಿಗೆ ಅನುಮಾನ ಆಗಿದೆ, ನಾವು ಆಗ್ತೀವಿ ಆಗಿಲ್ವ ಅನ್ನೋದು. 11 ಗಂಟೆಗೆ 11:20 ಬಂದಿಲ್ಲವಲ್ಲ ನಾವು. 11:20 ನಿಮಿಷ ಹೋಗ್ತೀವಿ ಅಲ್ಲಿಗೆ. ಹೋಗ್ತೇವೆ ನಾವು ಪೊಲೀಸ್ರಿಲ್ಲ ಅಂತ ಇದಾಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಹೋಗ್ತೇವೆ. ನಮ್ಮ ಮೊದಲನೇ ಕ್ವಶನ್ಗಳು, ನೀವು ಯಾಕೆ ಓಡೋಗ್ಬಿಟ್ರಿ, ಯಾಕೆ ನೀವು ಸರೆಂಡರ್ ಆಗಿಲ್ಲ, ಶ್ರೀಧರನ ಕ್ವಶನ್. ನನ್ನ ಯಾರು ಮಾತಾಡ್ತಲ್ಲ. ನನಗೆ ಗೊತ್ತು ನೋಡೋಣ ಪೊಲೀಸರು ಇದ್ದಾರೆ, ನಮ್ಮ ಪರಿಚಯರು ಎಲ್ಲ ವಿಶ್ ಮಾಡ್ತಾ ಇರ್ತೀನಿ. ಎಲ್ಲಿ ಮಾತಾಡ್ತೀನಿ, ಎಲ್ಲೋಗಿದ್ದಪ್ಪ ಅಂದರೆ ಇಲ್ಲೇ ಇದ್ದೀವಿ ಸರ್ ಬೆಂಗಳೂರಿಗೆ ಅಂತೀನಿ. ಆದರೂ ಸತ್ಯ ಆಗುತ್ತೆ, ಇಲ್ಲ ಚೆನ್ನಾಗಿ ಹೋಗಿದೆ ಅಂತ ಹೇಳ್ತೀನಿ. ಅದನ್ನ ಹೇಳ್ತಾರೆ. ಶ್ರೀಧರನ ಕೇಳ್ತಾರೆ ಕ್ವಶನ್, ಯಾಕೆ ಓಡೋಗ್ಬಿಟ್ರಿ, ನಿಮ್ಮ ಕಂಪ್ಲೇಂಟ್ ಆಗಿದ್ದು ಯಾರು ಗೊತ್ತಾಗಿತ್ತು, ನಿಮ್ಮ ಕಂಪ್ಲೇಂಟ್ ಆಗಿದ್ದು ಯಾರು ಹೇಳಿದ್ರು ನಿಮಗೆ, ಪೊಲೀಸರು ಏನಪ್ಪ ಕನ್ಸಿದ್ರೆ ಸ್ಟೇಷನ್ ಯಾರು ಹೇಳ್ಬಿಟ್ಟವ್ರ ಅಂತ ಅವ್ರಿಗೆ ಅನುಮಾನಗಳು. ಹೇಳಿ ಸರ್, ಯಾವ್ದು ಕಾರಣಕ್ಕೆ ನಾವು ಯಾರು ಸ್ಟೇಷನ್ ನಮ್ಗೆ ಹೇಳಿಲ್ಲ, ನಮಗೆ ನೀವು ಯಾರು ಫೋರ್ಸ್ಫುಲ್ಲಾಗಿ ಕರ್ಕೊಂಬಂದು ಕೋರ್ಮಂಗಲ ಆ ಲ್ಯಾಂಡ್ ಓನರ್ನ ಕಂಪ್ಲೇಂಟ್ ಕೊಡು ಕಂಪ್ಲೇಂಟ್ ಬರ್ಸ್ಕೊಂಡ್ರು. ಆ ಮನುಷ್ಯ ನಮ್ಗೆ ಫೋನ್ ಮಾಡಿ ಹೇಳ್ದ, ಕಂಪ್ಲೇಂಟ್ ಕೊಡೋ ಮುಂಚೆನೇ ಹೇಳ್ದ, ಕಂಪ್ಲೇಂಟ್ ಕೊಟ್ಟು ಆದ್ಮೇಲೆ ಹೇಳ್ದ. ನೀನು ಫೋರ್ಸ್ ಮಾಡಿ ಏನಪ್ಪ ಮಾಡ್ತೀಯಾ, ಅವ್ರು ಹೇಳ್ತಾ ಇರ್ತಾರೆ ಕಂಪ್ಲೇಂಟ್ ಕೊಡು, ನೀನು ಕರೆಕ್ಟ್ ಸತ್ಯ ಹೇಳೋ, ಅವ್ರು ಫೋರ್ಸ್ ಮಾಡಿ ಏನು ಕೊಡ್ತೇ ಕೊಡೋ ನೋಡೋಣ ಏನಾಗುತ್ತೆ, ನೀನು ಊರು ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಹೇಳ್ತಿ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಒಂಥರ ಅವ್ರಿಗೆ ರಿಲ್ಯಾಕ್ಸ್ ಆಗುತ್ತೆ. ಎಲ್ಲ ನಾವೇನು ಹೇಳ್ತೀವಿ ಎಲ್ಲ ಬರ್ಕೊಂಡಿರೋ, ನಾವು ಎಲ್ಲೆಲ್ಲಿ ಇದ್ದು ಏನಕ್ಕೆ ಹೋಗಿದ್ವಿ ಏನು ಎಲ್ಲ ವಿಷಯ ಹೇಳ್ತೀವಿ. ಒಂದು ಹೇಳ್ತೀವಿ. ಇವರು ತಿರ್ಗಿ ಕರ್ಕೊಂಡು ಏನು ಮಾಡ್ತಾರೆ ನಮಗೆ ಅದು ಹೇಳ್ತೀವಿ ನಾವು. ನಮ್ಮನ್ನು ಕರ್ಕೊಂಡು ತಿರ್ಗಿ ಏನು ಮಾಡ್ತಾರೆ, ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ನಮ್ಮ ಒಂದು ಕಾಲು ಅವರ್ ಆದಮೇಲೆ DCP ಹತ್ರ ಕರ್ಕೊಂಡು ನಿಲ್ಲಿಸ್ತಾರೆ. ಅವಾಗ ಜಯನಗರ DCP ಆಫೀಸ್ ಇದ್ದು ಜಯನಗರ ಸ್ಟೇಷನ್ ಮಾಡಿ ಮೇಲೆ ನಿಂತಿದ್ದು. ಇವಾಗ ಸೌತ್ ಇಂಡಿಯನ್ ಸರ್ಕಲ್ನಲ್ಲಿ ಇದೆ, ಆವಾಗ ಅಲ್ಲೇ ಇತ್ತು ಮಾಡಿ ಮೇಲೆ.
ಠಾಣೆ ನಿಲ್ಲಿಸ್ತಾರೆ. DCP ಫಸ್ಟು ಗರಮಾಗಿ ಮಾತಾಡ್ತಾರೆ. ನಿಮ್ಮ ಕಂಪ್ಲೇಂಟ್ ಆದ್ರೂ ಹೋಗ್ಬೇಕು ಅವಶ್ಯಕತೆ ಇದೆ, ಬಂದು ಸರೆಂಡರ್ ಆಗಿಲ್ಲ, ಯಾಕೆ ಹೋಗ್ಬಿಟ್ರೆ ಅಂದ್ರೆ, ಇಲ್ಲ ಸರ್ ನಾವು ಯಾಕೆ ಹೋಗ್ಬಿಟ್ಟು ಅಂದರೆ ನಮಗೆ ಗೊತ್ತಾಯಿತು ನಮ್ಮಂಥ ಸುಳ್ಳು ಕಂಪ್ಲೇಂಟ್ ತೊಗೊತಾರಲ್ಲ ಇದರಿಂದ ಯಾರಿದ್ದಾರೆ, ಏನಕ್ಕೆ ಇದು ಮಾಡ್ತಾರೆ, ಈ ಥರ ನಮ್ಗೆ ಯಾವತ್ತೂ ಆಗಿಲ್ಲ. ಆ ಕಾರಣಕ್ಕೆ ನಾವು ಅನುಮಾನ ಬಂದು ಆ ಕಾರಣಕ್ಕೆ ನಾವು ಇಲ್ಲಿ ಹೋಗಿತ್ತು ತಿಳ್ಕೊಳ್ಳೋಣ, ಏನಕ್ಕೆ ನಮ್ಮ ಮೇಲೆ ಪೊಲೀಸ್ ಸುಮ್ಮನೆ ನಮ್ಮ ಮೇಲೆ ಬಿದ್ದಿದೆ, ಇದರಿಂದ ಯಾರು ಕಾರಣ ಇದೆ ಅನ್ನೋ ಕಾರಣಕ್ಕೋಸ್ಕರ ಹೋದ್ವಿ ಅಂತ ಅವ್ರ ಹತ್ರ ಒಂದು 10 ನಿಮಿಷ DCP ಮಾತಾಡ್ತಾರೆ. DCP ಚೆನ್ನಾಗಿ ಕೂಲಾಗಿ ರಿಲ್ಯಾಕ್ಸ್ ಮಾತಾಡ್ತಾರೆ. ಯಾಕಂದ್ರೆ ಹೇಳಿ ಏನು ಟೈಮಲ್ಲಿ ಆ ಟೈಮ್ ಸೈಲೆಂಟ್ ಆಗಿದ್ದೀವಿ, ಹೇಳಿ ಅಂದ್ರೆ ನಡ್ಕೊಂಡಿದ್ದೀವಿ ನಾವು ಅನ್ನೋ ಕಾರಣ DCP ನಮ್ಮಲ್ಲಿ ಸ್ವಲ್ಪ ರಿಲೀಫ್ ಆಗಿ ಕೂಲಾಗಿ ಮಾತಾಡ್ತಾರೆ. ಯಾಕಂದ್ರೆ DCP ಸ್ವಲ್ಪ ನಮ್ಮ ಫ್ರೆಂಡ್ ಒಬ್ಬರು ಯಾರೊಬ್ಬರು ಮಾತಾಡೋಲ್ಲ, ಅದು ಇತ್ತು. ಆಮೇಲೆ ಟೈಮ್ ಸರಿ ಬಂದಿದ್ದು ಒಂದು ಇವೆಲ್ಲ ಸ್ವಲ್ಪ ಆವಾಗ ಸ್ವಲ್ಪ ನಮ್ಗೆ ರಿಲೀಫ್ ಆಗಿ ಆಚೆ ಕಳ್ಸ್ಕೊಡ್ತಾರೆ. ಆ DCP ನೋಡ್ತಾರೆ ಅದು ಫಸ್ಟ್ ಪೇಪರ್ ಬರೋದು, ಸರ್ ನಾವು ಯಾವತ್ತೂ ಯಾವುದೇ ಕಾರಣಕ್ಕೂ ಯಾವುದೇ ಕಂಪ್ಲೇಂಟ್ ಆದ್ರೆ ಯಾವತ್ತೂ ಬೆಂಗಳೂರು ಬಿಟ್ಟು ಓಡೋಗಿಲ್ಲ ಸರ್, ನಾವು ಯಾವತ್ತೋ 1 ದಿನಕ್ಕೂ 2 ದಿನಕ್ಕೂ 3 ದಿನ ಸರೆಂಡರ್ ಆಗ್ಬಿಡ್ತೀವಿ. ಅಕಸ್ಮಾತ್ ನಮ್ಗೆ ಸ್ಟೇಷನ್ ಟಚ್ ಇಲ್ಲ, ಪರಿಚಯ ಇಲ್ಲ, ಸರಿ ಹೋಗಿಲ್ಲ, ಅಥವಾ ಲಾಯರ್ ಮೇಲೆ ಕೋರ್ಟ್ಗೆ ಸರೆಂಡರ್ ಆಗ್ಬಿಡ್ತೀವಿ. ನಾವು ಯಾವುದಕ್ಕೂ ತಪ್ಪಿಸ್ಕೊಳ್ಳೋಲ್ಲ. ಯಾಕೆ ತಪ್ಪಿಸ್ಕೊಳ್ಳೋ ಅಂದರೆ ಎಲ್ಲ ನಮ್ಮ ಮನೆ ಹತ್ರ ಬಂದು ಪೊಲೀಸ್ ನಿಂತ್ಕೊಳ್ಳೋದು, ಅಕ್ಕಪಕ್ಕ ಮನೆ ಗೊತ್ತಾಗುತ್ತೆ, ಒಂಥರ ಅವಮಾನ ಆಗುತ್ತೆ. ಅಥವಾ ನಮ್ಮ ಜೊತೆಗೆ ನಾವು ಕರ್ಕೊಂಡೋಗ್ಬಿಟ್ಟು ತೋರಿಸಿಲ್ಲೋದ ಅಂತ ಗೂಳಿಕಂತಾರೆ. ಅವೆಲ್ಲ ಸರಿ ಅದಕ್ಕೆ ನಾವು ಲೈಫ್ನಲ್ಲಿ ಫಸ್ಟ್ ಟೈಮ್ ನಾವು ಎಸ್ಕೇಪ್ ಓಡೋಗಿರೋದು, ತುಂಬ ವರ್ಷಗಳ ಮೇಲೆ ನಾವು ಓಡೋಗಲ್ಲ ಅಂತ DCP ಹೇಳಿದ್ರೆ DCPಗೆ ನಮಗೆ ಅರ್ಥ ಆಗುತ್ತೆ ಮಾತಿಗೆ. ಆ ಡಿಪಾರ್ಟ್ಮೆಂಟ್ ಗೊತ್ತಲ್ಲ ನಮ್ಮೇಲೆ ಸುಳ್ಳು ಕಂಪ್ಲೇಂಟ್ ತೊಗೊಂಡಾರ ಅಂತೇಳಿ, ಅದೊಂದು ಸ್ವಲ್ಪ ನಮ್ಮಲ್ಲಿ ಸಿಂಪತಿ ಇರ್ತವ್ರಿ. ಆ ಕಾರಣಕ್ಕೆ ಕೂಲ್ ಆಗ್ತದೆ. ಇದಾಗಿ ಸ್ವಲ್ಪ ಈಸಿ ಆಗಿರ್ತೀವಿ. ಸ್ಟೇಷನ್ ಒಂದು ಅರ್ಧ ಗಂಟೆ 3/4 ಗಂಟೆ ಆಗುತ್ತೆ. ಇನ್ನೂ 2 ಗಂಟೆ ಆಗೋಷ್ಟೊತ್ತಿಗೆ ಟೈಮ್ ಆಗೋಷ್ಟೊತ್ತಿಗೆ ಟಕ್ ಅಂತ DCP ಎಲ್ಲ ಆಫೀಸ್ನ ಮೇಲೆ ಕಳಿಸ್ತಾರೆ. ಕಡೆ ನಾವು ಕೂತಿದ್ವಿ, ಮಾತಾಡ್ತಾ ಇರ್ತೀವಿ. ಇವೆಲ್ಲ ಬರ್ಕೊಂತಾರೆ, ಎಲ್ಲೆಲ್ಲಿ ಇದ್ರಿ, ಏನು ಮಾಡಿದ್ರಿ, ಯಾವ ಹೋಟ್ಲಿಗಿದ್ರಿ, ನಾವು ಹೇಳಬೇಕಲ್ಲ ಇಂಥ ಕಡೆ ಇದ್ವಿ ಅಂತ ಒಳಗೆ ಎಲ್ಲ ಮಾಡ್ಕೊಂತಾರೆ. ಸುಳ್ಳಂತ ಗೊತ್ತಾಗ್ಬಾರ್ದಲ್ಲ ಅವ್ರಿಗೆ. ಇಷ್ಟು ದಿವಸ ಬೆಂಗಳೂರಿನಲ್ಲಿ ಇದ್ದಿದ್ದು ಬಿಟ್ಬಿಟ್ಟಿದ್ವಿ. ಬೆಂಗಳೂರಲ್ಲಿ ಯಾವ ಫ್ರೆಂಡ್ ಮನೆಗೆ ಇದ್ವಿ ಅದು ಮಾತ್ರ ಹೇಳಿಲ್ಲ ನಾವು. ಚೆನ್ನೈಲಿ ಯಾವ ಹೋಟ್ಲ್ ರೂಮ್ ಮಾಡೋದು ಹೇಳ್ತಾ ಹೋದ್ದು ನೋಡ್ಕೊಳ್ಳಿ ಅಂತ. ಬರ್ತ್ಡೇ ಕರ್ಸಿ ಮತ್ತು ಒಂದೇ ಸರಿ ಒಂದು ಅರ್ಧ ಗಂಟೆ ಆಗಿರುತ್ತೆ ಅಷ್ಟೇ. ಇಲ್ಲ ಸ್ಟೇಟ್ಮೆಂಟ್ ಮಾಡ್ಕೊತಾ ಇದ್ರೆ ನನ್ಗಂತೂ ನಮ್ಗೆ ರಿಲ್ಯಾಕ್ಸ್ ಆಗ್ತಾ ಇದೆ. ಅಷ್ಟರಲ್ಲಿ DCPಗೆ ಮೇಲಿನ ಫೋನ್ ಬರುತ್ತೆ ಕಮಿಷನ್ ಆಫೀಸಿಂದ. ಬಂದು ಈ ಇನ್ಸ್ಪೆಕ್ಟರ್ DCP ಇದ್ದಿದ್ದ ಕರ್ಸ್ತಾರೆ ಮೇಲೆ ಎಲ್ಲರೂ. DCP ಸಿಕ್ಕಾಬಿಟ್ರೆ ರೇಗ್ಬಿಡ್ತಾರೆ ಇನ್ಸ್ಪೆಕ್ಟರ್ಗಳಿಗೆ. ಏನು ನೀವು ಹೊರಗೆಲ್ಲ ಫೋನ್ ಕೊಟ್ಟು ಮಾತಾಡ್ತಾರೆ ಮನೆಗಳಿಗೆಲ್ಲ, ಅವ್ರ ಮನೆಗೆ ಫೋನ್ ಮಾಡೋಂತೆ, ಯಾರು ಫ್ರೆಂಡ್ಸ್ ಮಾತಾಡೋಂತೆ, ಏನು ಹಾಕ್ಬಿಟ್ರೆ ಬೇಜಾನ್ ಕಿರ್ಚಾತಾರೆ. 3 ಜನ ಇನ್ಸ್ಪೆಕ್ಟ್ರು ಸರ್ ಯಾವುದೇ ಕಾರಣಕ್ಕಿಲ್ಲ, 4 ಜನ ಇರ್ತಾರೆ, ಯಾವುದೇ ಕಾರಣಕ್ಕಿಲ್ಲ ಸರ್ ಅದವರು. ಅದು ಏನಾಯ್ತು ಗೊತ್ತಿಲ್ಲ, ಕಿರ್ಚಾಬಿಡುತ್ತೆ ಬೇಜಾನು. ಕಿರ್ಚಾಬಿಡ ಮಾಡ್ತಾರೆ ಇನ್ಸ್ಪೆಕ್ಟ್ರು. ಇದು ಕಸ ಕರ್ಕೊಂಡು ಸ್ಟೇಷನ್ ಕುಮಾರಸ್ವಾಮಿ ಸ್ಟೇಷನ್ ಅಂತ ಕಳ್ಸ್ಕೊಡ್ತಾರೆ. ಇನ್ಸ್ಪೆಕ್ಟ್ರು ಏನು ಮಾಡಿ ಸ್ವಲ್ಪ ಗರಂ ಆಗ್ಬಿಡ್ತಾರೆ. ಹಾಕ್ಬಿಟ್ಟು ಗರಂ ಆಗಿರ್ತಾರೆ ಮಾಡ್ತಾರೆ. ನಮ್ಮನ್ನ ಜೀಪ್ನಲ್ಲಿ ಇಬ್ಬರು ಕುಣಿಸ್ಕೊಂಡು, ಒಂದು ಜೀಪ್ನಲ್ಲಿ ಸೀದಾ ಕುಣಿಸ್ಕೊಂಡು, ಒಂದು ಜೀಪ್ನಲ್ಲಿ ನನಗೆ ಕುಣಿಸ್ಕೊಂತಾರೆ. ಕುಣಿಸ್ಕೊಂಡು ಸ್ಟ್ರೇಟಾಗಿ ಕುಮಾರಸ್ವಾಮಿ ಸ್ಟೇಷನ್. ಅಂದ್ರೆ ಇನ್ಸ್ಪೆಕ್ಟ್ರ್ ಮಕ್ಳು ಕಳೆ ಇರಲ್ಲ ವಿಷಯ. ಅಲ್ಲಿಂದ ಏನು ಮಾಡ್ತಾರೆ, ಬಂದು ಸ್ಟೇಷನ್ ಇಳಿದು ಹೋಗ್ತೀವಿ ನಾವು. ನಮಗೆಲ್ಲ ನಮ್ಗೆ ರಿಲ್ಯಾಕ್ಸ್ ಆಗ್ತದೆ. ಹೆಂಗೋ ನಮ್ಮ ಸ್ಟೇಷನ್ ಬಂದ್ಬಿಟ್ಟಲ್ಲಪ್ಪ, ನಮ್ಮ ಸ್ಟೇಷನ್ ನಮ್ಮ ಲಿಮಿಟ್ ಸ್ಟೇಷನ್ಗೆ ಹೆಂಗೋ ಮನೆಯವ್ರನ್ನ ಅಕಸ್ಮಾತ್ ಆಗ್ಬೋದು, ಅಥವಾ ಮನೆಯಿಂದ ಏನೋ ತರ್ಸ್ಕೊಂಡು ತಿನ್ಬೋದು, ಅದು ನಮ್ಗೆ ನೋಡೋಕೆ ಬರ್ತಾನೆ ಸಮಾಧಾನ, ರಿಲ್ಯಾಕ್ಸ್ ಆಗೋದು. ರಿಲ್ಯಾಕ್ಸ್ ಆಗ್ತಿರಂಗೆ ಬಂದಿದ್ದ ತಕ್ಷಣ ಏನು ಮಾಡ್ತಾನೆ, ಈ ಮುಂದಿನ ಗೌಡ ಕೂತಿರ್ತಾನೆ, ನಮ್ಮ ಗೌಡ ಸ್ಟೇಷನ್ ಮುಂದೆ ಕುಣಿಸಿರ್ತಾನೆ. ಅವನು ನಾನು ನಗ್ತಾನೆ, ನಾನು ನಗ್ತೀನಿ. ಆ ಗೌಡ ನಕ್ಕಿ ನೋಡ್ಬಿಡ್ತು ಇನ್ಸ್ಪೆಕ್ಟರ್ ಹೊಡಿತಾರೆ ಅವನಿಗೆ, ಗೌಡನ್ಗೆ ಏನು ಕಿಕ್ ಬಾಕ್ಸಿಂಗ್ ಮಾಡ್ಬಿಡ್ತಾರೆ. ಒಂದೊಂದು ಇನ್ಸ್ಪೆಕ್ಟರ್ ಶಾರ್ಟು ಅವನೊಂದು ಪಂಚು, ಇವನೊಂದು ಪಂಚು, ಏನು ತಿಳ್ಕೊಂಡೆ ಸ್ಟೇಷನ್ ತಿಳ್ಕೊಂಡು ಮತ್ತೆ ತಿಳ್ಕೊಂಡಿದ್ದೆ. ಅದು ನಕ್ಕಂಡು ಕೂತೀವಿ ಸ್ಟೇಷನ್ ಒಳಗೆ ಬೇಜಾರು ಹೊಡಿತಾರೆ. ಅದನ್ನ 15-20 ನಿಮಿಷ ಒಬ್ರು ಬಿಡ್ತಲ್ಲ ಅವನಿಗೆ. ಅವನು ಕುಯ್ ಅಂತಲ್ಲ, ಕಾ ಅಂತಲ್ಲ, ಅವನು ಸ್ಟ್ರಾಂಗ್ ಹುಡುಗ ಇರ್ತೀನಿ. ಕರೆ ಸೀರೆಗಿರ್ತೀನಿ, ಸ್ವಲ್ಪ ನೋಡಿ ನೀವು ಮಾತಾಡಿ ಇನ್ಸ್ಪೆಕ್ಟ್ರಿಗೆ ಬಿಡಿಸಿ ಕೇಳ್ತೀನಿ. ಸೀರೆ ಸೇರಿ ಯಾಕೆ ಸರ್, ಏನಾಯ್ತು ಸರ್, ಕೂಲ್ ಸರ್ ಅಂತ ಅವ್ರು ಇನ್ಸ್ಪೆಕ್ಟ್ರ್ ಕೂಲ್ ಮಾಡ್ತಾರೆ. ನಮ್ಮ ಸೆಂಟ್ರಲ್ ಸ್ಟೇಷನ್ ಇನ್ಸ್ಪೆಕ್ಟ್ರು ತಲೆಯಲ್ಲಿ ಬೇರೆ ಬಾಳ್ದವರು ದೇವನು ಬೇಲ್ ಬೇರ್ಸ್ಕೊಂಡಿರ್ತಾರೆ. ಆಮೇಲೆ ಸ್ವಲ್ಪ ಕೂಲ್ ಆದಮೇಲೆ ಮತ್ತೆ ಎಲ್ಲ ಹೋಗಿ ಒಂದು ಸ್ಟೇಷನ್ ರೂಮಲ್ಲಿ ಕೂತ್ಕೊಂತಾರೆ. ಸ್ವಲ್ಪ ರಿಲೀಫ್ ಆಗಿ ನೀರಿಗೆ ಕುಡಿತಾರೆ. ಅವರು ನೀರು ಟೀ ಹೇಳ್ತಾರೆ ಸ್ಟೇಷನ್ ಅವ್ರಿಗೆ. ಆ ಸ್ಟೇಷನ್ ರೈಟ್ ಟೀ ಹೇಳ್ತಾರೆ. ಟೀ ನಮಗೂ ಸೇರಿಸಿರ್ತಾರೆ. ಟೀ ತಂದು ಕುಡಿಯೋ ಏನಾಯ್ತು ಸರ್, ಯಾಕೆ ಸರ್ ಇಷ್ಟೊಂದು ಕೋಪ ಆಯಿತು, ಏನಾಯ್ತು ಸರ್ ಅಂತ ಕೇಳ್ತೀವಿ. ಇಲ್ಲ ರೀ ಶಿವ, ನಿಮ್ಗೆ ಗೊತ್ತಿಲ್ಲ, ಯಾರೋ DCPಗೆ ಬಾಯಿ ಬಂದ ನೀವು ಬೈದ್ಬಿಟ್ರು. ನಾನು ಎಲ್ರಿಗೂ ಕೊಟ್ಟಿವಿ ಫೋನ್ ಮಾತಾಡೋಕ್ಕೆ, ನಿಮ್ಮ ಮನೆಯವ್ರು ಎಲ್ರಿ ಮಾತಾಡ್ರಿ, ನೀವು ಯಾರು ಫ್ರೆಂಡ್ಸ್ ಎಲ್ರಿ ಮಾತಾಡ್ರಿ, ಮತ್ತು DCP ಅಂತಾರೆ. ಸರ್ ಕೂಲ್ ಸರ್, ಯಾರೋ ಅಲ್ಲಿರೋರೆ ಫೋನ್ ಮಾಡಿ ಇದು ಇಟ್ಟಿರೋದು ಬತ್ತಿ, ಯಾಕಂದ್ರೆ ಆ ಟೈಮ್ ಸರಿ ಸ್ಟೇಷನ್ ಬಂದಿದ್ದೀವಿ, DCP ಕೂಲಾಗಿ ಮಾತಾಡೋ, ನೀವೆಲ್ಲ ಕರೆಕ್ಟಾಗಿ ಸ್ಟೇಟ್ಮೆಂಟ್ ತೊಗೊಂಡ್ರೆ, ಯಾರೋ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಅದ ಸ್ಟೇಷನ್ ಬಂದಿರ್ತಾರೆ ಆಚೆಯಿಂದ, ಅವ್ರು ಯಾರೋ ಫೋನ್ ಮಾಡಿ ಏನೋ ಮಾಡೋ ಸರ್, ಇದು ಸುಮ್ಮನೆ ಅಂತ ಆಗಿಲ್ಲ, ರಿಲ್ಯಾಕ್ಸ್ ಆಗಿ ಸರ್ ಅಂಥದ್ದೇನಿಲ್ಲ ಅದು ಅಂಥೇಳಿ ಎಲ್ಲ ಕೂಲಾಗಿ ರಿಲ್ಯಾಕ್ಸ್ ಆಗಿರ್ತಾರೆ. ಎಲ್ಲ ಆಫೀಸರ್ ರಿಲ್ಯಾಕ್ಸ್ ಆಗ್ತಾರೆ. ರಿಲ್ಯಾಕ್ಸ್ ಹಾಕೊಂಡು ಸ್ವಲ್ಪ ನಮ್ಗೆ ಹಿಂಗೆ ನಮ್ಮ ಹತ್ರ ಏನು ಸ್ಟೇಟ್ಮೆಂಟ್ ಕೇಳೋದು ಅಂತ ಏನಿಲ್ವಲ್ಲ,
ಇಷ್ಟೇ ಕತೆ ನಮ್ದು. ಆ ಚೇರ್ ಫ್ಯಾಕ್ಟ್ರಿ ಕತೆ ಗೊತ್ತಿರೋ ಕತೆನೇ, ಈ ಕತೆ ಗೊತ್ತಿರೋ ಕತೆನೇ ಎಲ್ಲ ಆಗ್ತಾರೆ. ತಕ್ಕಂತ 5 ಗಂಟೆಗೆ ಫೋನ್ ಬರುತ್ತೆ ಸ್ಟೇಷನ್ ಫೋನ್ ಬಂದು ಕಮಿಷನ್ ಆಫೀಸ್ ಕರ್ಕೊಂಡ್ಬಂದಿ ಅಂತ. ತಿರ್ಗಾ ಎದ್ದಿ ಬದ್ದಿ ಎಲ್ಲ ಆಫೀಸರ್ ರೆಡಿಯಾಗಿ ನಮ್ಮನ್ನು ಆ ಸ್ಟೇಷನ್ ಕಮಿಷನ್ ಆಫೀಸ್ 6 ಗಂಟೆಗೆ ಕರ್ಕೊಂಡು ಹೋಗ್ತಾರೆ. 6 ಗಂಟೆ ಕಮಿಷನ್ ಆಫೀಸ್ಗೆ ಕರ್ಕೊಂಡು ಅಲ್ಲಿ ಶಿವಾಜಿನಗರ ಸ್ಕ್ವಾಡ್ ಪೊಲೀಸು, ಅಲ್ಲಿರೋ DCPಗಳು, ಇಲ್ಲಿ ಉಪ್ಪಾರಪೇಟೆ ಬಾವ ಅವ್ರ ಸ್ಕ್ವಾಡು, ಮಾರ್ಕೆಟ್ನವರು ಎಲ್ಲ ತುಂಬಿರ್ತಾರೆ. ಅಲ್ಲಿ ನನಗೊಂದು ಕಡೆ ಕರ್ಕೊಂತಾರೆ, ಶ್ರೀಧನ್ ಒಂದ್ ಕಡೆ ಕರ್ಕೊಂತಾರೆ. ಅವ್ರು ಕೇಳಿದ ಕ್ವಶನ್ ಅವ್ರು ಕೇಳ್ತಾರೆ, ನಮಗೆ ಕ್ವಶನ್ ಕೇಳ್ತಾರೆ. ಅದು ಯಾವ್ದಾದ್ರು ಬೇಕಾದ ವಿಷಯ ಕೇಳ್ತಾ ಇದಾರೆ, ಅದೇನಾಯ್ತು ಅಂತ ಕೇಳ್ತಾರೆ. ಅದು ನಮ್ಗೆ ಸಂಬಂಧ ಇಲ್ಲ, ತುಂಬಾ ಹಳೆ ಸ್ಟೋರಿ ಕೇಳ್ತಾ ಇದಾರೆ, ಅದು ತುಂಬಾ ಲೇಟ್ ಆಗಿರೋ ಸ್ಟೋರಿ ಕೇಳ್ತಾ ಇದಾರೆ. ಇನ್ಯಾವ್ದೋ ವಿಷಯಕ್ಕೆ ಅದಕ್ಕೆ ಕೇಳ್ತಾರೆ, ನಿಮ್ಗೆ ಅಟ್ಯಾಕ್ ಯಾಕೆ ಮಾಡ್ರು ಅಂತಾರೆ ಇನ್ನೊಬ್ರು ಬಂದು. ಈ ತರ ನೀವು ಅಟ್ಯಾಕ್ ಮಾಡಿ ನೀವು ಯಾರು ಸಪೋರ್ಟ್ ಕೊಡ್ರು, ನಿಮ್ ಜೊತೆ ಎಷ್ಟು ಜನ ಹುಡುಗರು, ಈ ತರ ಬೇರೆ ಬೇರೆ ಹುಡುಗರು ವಿಷಯಗಳು, ಬೇರೆ ಬೇರೆ ಕಥೆಗಳು ಇದಕ್ಕೆ ಸಂಬಂಧಪಟ್ಟಿದ್ಲೇ ಕೇಳಬೇಕಂತ ನಮ್ಗೆ ಡಿಸ್ಟರ್ಬ್ ಆಗುತ್ತೆ. ಇದು ಏನಂತ ನಮ್ಗೆ ಗೊತ್ತೇ ಆಗ್ತಲ್ಲ. ಯಾವ್ದು ಹೇಳ್ಬೇಕು ಯಾವ್ದು ಬಿಡ್ಬೇಕು ಅದೆಲ್ಲ ಕಥೆಗಳು ಏನು ಯೂಸ್ ಆಗ್ತಲ್ಲ. ಆ ತರ ಕಥೆಗಳೆಲ್ಲ ಸ್ಟೋರಿಗಳು ಕೇಳ್ತಾರೆ. ಈ ತರ ಕನ್ಫ್ಯೂಸ್ ಆಗುತ್ತೆ. ಅವ್ರು ಒಂದೇ ನಿಮ್ ಸತ್ಯ ಹೇಳ್ಬೇಕು, ನೀವು ಏನ್ ಸತ್ಯ ಹೇಳೋ ಗೊತ್ತಾಗ್ತಲ್ಲ. ಏನ್ ಸತ್ಯ ಹೇಳ್ಬೇಕು ಸರ್, ಸತ್ಯ ನಮ್ಗೆ ಏನಿದೆ ಅದ್ ಕತೆ ಇಲ್ಲ. ಕಡೆಗೆ 10 ಗಂಟೆ 10:30 ಆಗಾದ್ಮೇಲೆ ನಮ್ಗೆ ಭಾರತೀಯ ನಗರ ಸ್ಟೇಷನ್ಗೆ ನಮಗೆ ಅಲ್ಲಿಂದ ಕಳ್ಸ್ಕೊಡ್ತಾರೆ. ಭಾರತೀಯ ನಗರ ಸ್ಟೇಷನ್ಗೆ ಅಲ್ಲಿ ಕರ್ಕೊಂಡು ಬರ್ತಾರೆ. ACP ಗಣಪತಿ ಮತ್ತು ಇನ್ಸ್ಪೆಕ್ಟರ್ ಜೀಪ್ ಒಳಗೆ 2 ಜೀಪ್ ಒಳಗೆ ನಮ್ಮನ್ನು ಕುಣಿಸ್ಕೊಂಡು, ಜೊತೆಗೆ ನಮ್ಮ ಸ್ಟೇಷನ್ ಕ್ರೈಮ್ ನಾರೋಣ ಇಬ್ರು ಬರ್ತಾರೆ ಅಲ್ಲಿಗೆ. ಅಲ್ಲಿ ನಮ್ಮ ತಂದು ಅಲ್ಲಿ ಸ್ಟೇಷನ್ ಅವ್ರಿಗೊಂದು ಲಾಕಪ್ ಅವ್ರಿಗೆ ನನ್ನ ಕೂಡ ಹಾಕ್ಬಿಡ್ತಾರೆ. ಹಾಕ್ಬಿಟ್ಟು ಯಾರು ಮಾತಾಡೋ ಹೋಗ್ಬಿಡ್ತಾರೆ. ನೆಮ್ಮದಿಯಾಗಿ ಸ್ಟೇಷನ್ ಇದು ಹೋಗ್ಬಿಡುತ್ತೆ. ಯಾಕಂತೇಳಿದ್ರೆ ಹೆಂಗೋ ಎಲ್ಲ ಮುಗೀತು, ನಮಗೆ ಬೆಳಗ್ಗೆ ಕೋರ್ಟಿಗೆ ಕಳ್ಸ್ಕೊತ ಅಂತೇಳಿ ನನಗೆ ಬೆಳಗ್ಗೆ ಶ್ರೀಧರ್ಗೆ 8 ಗಂಟೆ 8:30 ನಾವಿಬ್ರು ಮಾತುಕತೆ ಸಿಗ್ತೀವಿ. ಸಿಕ್ಕಿ ಸ್ವಲ್ಪ ಫ್ರೆಶ್ ಆಗಿ ಕೊಡ್ತಾರೆ. ಮಕಾಯಿಗೆ ತೊಳ್ಕೊಂಡು ಸ್ವಲ್ಪ ಅಲ್ಲಿ ತೊಟ್ಟಿರ್ತೀವಿ, ಸ್ನಾನ ಮಾಡ್ಕೊಳ್ಳಿ ಅಂತಾರೆ. ಬಟ್ಟೆ ತರ್ಸ್ಕೊಂಡು ಸ್ನಾನ ಮಾಡಿ ರೆಡಿಯಾಗಿ ನಮಗೆ 10 ಗಂಟೆ ಅಷ್ಟೊತ್ತಿಗೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ನಮ್ಗೇನು ಕೋರ್ಟಿಗೆ ಬರ್ಬೇಕಾದ್ರೆ ಇಬ್ರಿಗೆ ಮನ್ಸೊಳಗೆ ಹೆಂಗೋ ಬೇಲ್ ಆಗ್ಬಿಡುತ್ತೆ ಕೇಸ್ ಇದು ಅಂತ ನಾವು ಆರಾಮಾಗಿ ರಿಲ್ಯಾಕ್ಸ್ ಇದ್ದೀವಿ. ಅಲ್ಲಿ ಹೋಗಿದ ತಕ್ಷಣನೇ ಫುಲ್ ಪ್ರೆಸ್ನವ್ರು ಇದ್ದಾರೆ, TV ಪ್ರೆಸ್ನವರು ಫುಲ್ ತುಂಬವ್ರೆ. ಆಮೇಲೆ ಬೇರೆ ಸ್ಟೇಷನ್ನವರು ಇನ್ಸ್ಪೆಕ್ಟರ್ಗಳು ಬಂದವ್ರೆ. ಆಮೇಲೆ ಫುಲ್ ಜಾಮ್ ಪ್ಯಾಕ್ ಆಗಿದೆ. CH ಹನುಮಂತ ಅವ್ರ ಕಸ್ಟಡಿ 8 ದಿನ ಕಸ್ಟಡಿ ಕೇಳ್ತಾವ್ರೆ. ನಮ್ಗೆ ಯಾರು ಹೇಳಿಲ್ಲ ಸ್ಟೇಷನ್ 8 ದಿನ ಕಸ್ಟಡಿ. ನಾವು ಮಕ್ಕ ನೋಡ್ತೀವಿ 8 ದಿನ. ಆಮೇಲೆ CH ಹನುಮಂತ ಆರ್ಗ್ಯುಮೆಂಟ್ ಮಾಡ್ತಾರೆ, ಈ ಕೇಸ್ 8 ದಿನ ಕಸ್ಟಡಿ ಕೊಡೋಂಥ ಕೇಸ್ ಇದೆಯಾ, ಈ ಕೇಸ್ ಒಳಗೆ ಏನಿದೆ ಇದ್ರೊಳಗೆ, ಬೇಲೆಬಲ್ ಕೇಸ್ ಅಂತ ಆರ್ಗ್ಯುಮೆಂಟ್ ಮಾಡ್ರೆ PP-ಗಳು ಅವರು ಇವರು ಏನೇನೋ ಮಾಡ್ತಾರೆ. ಕಡೆಗೆ ಆರ್ಗ್ಯುಮೆಂಟ್ ಆಯ್ತು. 1 ಅವರ್ ಆರ್ಗ್ಯುಮೆಂಟ್ ಇಡ್ತಾನೆ ಇದೆ. ಸಣ್ಣ ಕೇಸ್ಗೆ 1 ಅವರ್ ಆರ್ಗ್ಯುಮೆಂಟ್ ಇರ್ತಾರೆ. CH ಹನುಮಂತ ಅದು ದೊಡ್ಡ ಲಾಯರ್ ಮಾಡ್ತಾರೆ ಆರ್ಗ್ಯುಮೆಂಟು. ಅವರು ತಲೆ ಕೆಟ್ಟೋಯ್ತು, ಆ ಪಾರ್ಥಾಗೂ ತಲೆ ಕೆಟ್ಟು ಕಡೆಗೆ 3 ದಿನ ಕಸ್ಟಡಿ ಕೊಟ್ಟೆ ಬಿಟ್ರು. ಆಮೇಲೆ ಎಲ್ಲರಿಗೂ ಬೇಜಾರಾಯ್ತು. DCP ಕೂತ ಬಂದ್ರು ಸ್ಟೇಷನ್ ಎಲ್ಲಿಗೆ, ಕೋರ್ಟ್ ಹತ್ರ ಜೈನ DCP ಅಲ್ಲಿರೋರು ಬಂದವ್ರೆ. ದೊಡ್ಡ ಇಶ್ಯೂ ಆಗ್ತಾ ಇದ್ದು. ಸಣ್ಣ ಕೇಸಿಗೆ ದೊಡ್ಡದು ಮಾಡ್ತಾರಲ್ಲ, ನಮ್ಗೆ ತಲೆ ಕೆಟ್ಟೋಯ್ತು. ಆಮೇಲೆ ಏನು ಮಾಡ್ತಾರೆ, ಕರ್ಕೊಂಬಂದು ತಿರ್ಗಾ ನಮ್ಮನ್ನ ಕರ್ಕೊಂಡು ಅಲ್ಲಿಂದ ಸ್ಟೇಷನಿಂದ ಮಧ್ಯಾಹ್ನ 1 ಗಂಟೆ 1:30 ಆಗುತ್ತೆ. ಅವತ್ತು ನಮ್ಮನ್ನ ಕರ್ಕೊಂಡು ಸೀದಾ ಸ್ಟೇಷನ್ ಕರ್ಕೊಂಡ್ಬರ್ತಾರೆ, ಭಾರತೀಯ ನಗರ ಸ್ಟೇಷನ್. ಆ್ಯಕ್ಚುಲಿ ನಾವು ಅರೆಸ್ಟ್ ಆಗಿರೋದು ಈ ಸ್ಟೇಷನು DCP ಲಿಮಿಟು, ನಮಗೆ ಟ್ರಾನ್ಸ್ಫರ್ ಮಾಡಿರೋದು ಆ ಸ್ಟೇಷನ್ಗೆ. ಅಂದರೆ ಇದು DCP ಇನ್ಚಾರ್ಜ್ ಅಲ್ಲ, ಇದು ಕಮಿಷನರ್ ಅಥವಾ ಅಡಿಷನಲ್ ಕಮಿಷನರ್ ಇನ್ಚಾರ್ಜ್. ಭಾರತೀಯ ಸ್ಟೇಷನ್ ಯಾರು ಏನು ಮಾತಾಡಲ್ಲ, ಸುಮ್ಮನೆ ಆಗುತ್ತೆ. ಸಾಯಂಕಾಲ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇನ್ಕ್ವೈರಿ. ACP ಗಣಪತಿ ಕರೆದು ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಹತ್ರ ಬಾಂಬ್ ಎಷ್ಟಿದೆ, ಎಷ್ಟೆಷ್ಟು ಗನ್ ಇದೆ, ಎಲ್ಲಿಂದ ಗನ್ಗಳು ತರಿಸಿದ್ದೀರಾ, ಎಲ್ಲ ಕಡೆ ಸತ್ಯ ಹೇಳಬೇಕು. ಸತ್ಯ ಹೇಳಬೇಕು, ಎಲ್ಲ ವಾಪಸ್ ಕೊಡಬೇಕು. ಆಮೇಲೆ ಗಣಪತಿ ಬೇರೆ ಎಷ್ಟು ಕೇಸ್ ಇದ್ದಾವೆ, ಈ ಥರ ಯಾರ್ಯಾರು ಎದುರಿಸಿದ್ರ ನೀವು, ಯಾರ್ಯಾರು ಏನೇನು ಮಾಡಿದ್ದೀರಾ, ಯಾರ್ಯಾರು ನಿಮ್ಮ ಗೊತ್ತಿಲ್ದಂಗೆ ಮರ್ಡರ್ ಮಾಡಿದ್ದೀರಾ, ಯಾರ್ಯಾರು ಗೊತ್ತಿಲ್ಲ ಸೇವನ್ ಮಾಡಿಸಿದ್ದೀರಾ, ಈ ಥರ ಕ್ವಶನ್ ನಡೀತು. 11 ಗಂಟೆ 11:30 ಆಯಿತು. 11:30ವರೆಗೆ ನಾವು ಏನೇ ಕೊಟ್ಟು ನಾವು ಸ್ಟೇಟ್ಮೆಂಟ್ ನಮ್ಮ ಪಣ್ಣ ಕೊಡ್ತಾನೆ ಇದ್ದೀವಿ, ಅವ್ರು ಬರ್ಕೊಳ್ತಾ ಇದ್ದಾರೆ, ಅವ್ರ ಕ್ವಶನ್ ಕೇಳ್ತಾನೆ ಇದ್ದಾರೆ. ಇಷ್ಟಾಗಿ ನಮಗೆಲ್ಲೂ 3rd ಡಿಗ್ರಿ ವರ್ಕ್ ಇಲ್ಲ. 3rd ಡಿಗ್ರಿ ವರ್ಕ್ ಯಾಕಿಲ್ಲ ಅಂದರೆ ನಮ್ಮದು ಸ್ವಲ್ಪ ಆದಷ್ಟು ನಾವು ಮಾಡಿಸಿದ್ದು ಸುಳ್ಳು ಕೇಸ್ ಅಂತ ಗೊತ್ತಿತ್ತು. ಅವ್ರು ಇಡೀ ಡಿಪಾರ್ಟ್ಮೆಂಟ್ ಗೊತ್ತು, ನಾವು ಅಂತ ಯಾವುದೂ ಕೈ ಹಾಕಲ್ಲ ಅಂತೇಳಿ. ನಾವೊಂದು ಆ ಟೈಮ್ನಲ್ಲಿ ಅಷ್ಟೇ ಯಾವುದೇ ಕ್ಯಾಬಿ ಡ್ಯಾನ್ಸ್ ಕೈ ಹಾಕಿಲ್ಲ, ಯಾವುದೇ ಹೋಟೆಲ್ ರೋಲ್ ಕಾಲ್ ತೊಗೊತಾ ಇಲ್ಲ, ಯಾವುದೇ ಕ್ಲಬ್ಗಳು ಮಂತ್ಲಿ ತೊಗೊತಾ ಇರಲಿಲ್ಲ, ಯಾವುದೇ ಸುಳ್ಳು ಮನೆಗೆ ಯಾರು ಅವಾಜ್ ಹಾಕಿಲ್ಲ. ಇವೆಲ್ಲ ಗೊತ್ತಿತ್ತು ಡಿಪಾರ್ಟ್ಮೆಂಟ್. ಆದರೆ ನಮಗೂ ಸ್ವಲ್ಪ ಮಟ್ಟ ಮರ್ಯಾದೆ ಇತ್ತು. ಈ 4-5 ಕೆಲಸದಿಂದ ಎಲ್ಲೂ ನಮ್ದು ರೋಲ್ ಕಾಲ್ ಇಲ್ಲ, ಯಾರು ಗೋಳಿ ಕಂಡಿಲ್ಲ. ಯಾಕಂದ್ರೆ ಡಿಪಾರ್ಟ್ಮೆಂಟ್ ನ್ಯೂಸ್ ಸಿಗ್ತಾ ಹೋಗ್ತದೆ. ಇಂದ ಸ್ವಲ್ಪ ಮಟ್ಟಿಗೆ ನಮ್ಗೆ ಮರ್ಯಾದೆ ವಿಶೇಷವಾಗಿ ಒಂದು 50% ಮರ್ಯಾದೆ ವಿಶೇಷವಾಗಿ. ಈ 4 ಕಡೆ ರೋಲ್ ಕಾಲ್ ಇಲ್ಲ, ಕಿಡ್ನಾಪಿಂಗ್ ಇಲ್ಲ. ಹಾಗೆ ಮತ್ತೆ ಕಂಪ್ಲೇಂಟ್ ತೊಗೊಂಡು ಸುಮ್ಮನೆ ಕಂಪ್ಲೇಂಟ್ ತೊಗೊಂಡಲ್ಲ, ಇಡೀ ಬೆಂಗಳೂರು ಜೈಲ್ ಜಾಲಾಸ್ಬಿಡೋಣ. ಯಾರಿಗೆ ಗೋಳಿ ಕೊಟ್ಟಿದ್ವಿ, ಯಾರಿಗೆ ತೊಂದರೆ ಕೊಟ್ಟಿದ್ವಿ, ಎಲ್ಲೂ ಸಿಕ್ಕಿಲ್ಲ ಕಾರಣಕ್ಕೆ ಈ ಥರ ಕಂಪ್ಲೇಂಟ್ ತೊಗೊಂಡ್ರು. ನಮ್ಮಲ್ಲಿ
ಎಲ್ಲರೂ ನಮ್ಮ ಬಗ್ಗೆ ಬ್ಯಾಡ್ ಒಪಿನಿಯನ್ ಇರಲಿಲ್ಲ. ಅದು ಯಾವ್ದು ಹೋಟ್ಲ್ ಎದುರಿಸ್ತು ಮಾಡ್ಕೊಂಡು ಅವ್ರು ಕಂಪ್ಲೇಂಟ್ ಕೊಟ್ಟರು, ಅವ್ರಿಗೆ ಕಂಪ್ಲೇಂಟ್ ತೊಗೊಂಡವ್ರು. ಅದು ಯಾವುದು ಸಿಕ್ಕಲಿ ಕಂಪ್ಲೇಂಟ್ ತೊಗೊಂಡು. ಇದಾಗಿ ಸ್ವಲ್ಪ ಹೊತ್ತು ಹೋಗಿದ ತಕ್ಷಣ ಏನಾಗುತ್ತೆ, ಅಜಯ್ ಕುಮಾರ್ ಸಿಂಗ್ ಸ್ಟೇಷನ್ ಬರ್ತಾರೆ. ಅದು ಮಫ್ತಿನಲ್ಲಿ ಬರ್ತಾರೆ. ರಾತ್ರಿ 12 ಬರ್ತಾರೆ. ನನ್ನ ಕರೆಸ್ತಾರೆ. ಶ್ರೀಧರ್ಲಿ ಆಲ್ರೆಡಿ ಶ್ರೀಧರ್ ಕರೆಸಿ ನಿಲ್ಸಿರ್ತಾರೆ. ನನ್ನ ನಿಲ್ಸ್ಕೇಳ್ತಾರೆ. ನಾವು ಕೈ ಮುಗಿತೀನ, ನಿದ್ದೊಳಗೆ ಬರೀರ್ತೀನಿ, ನೆಮ್ಮದಿ ಆಗ್ಬಿಟ್ಟಿದೆ. ಕಸ್ಟಡಿ 3 ದಿನ ಅಲ್ಲಪ್ಪ ಅಂದ್ರೆ ಕೈ ಮುಗಿತಿದ್ದೊಳಗೆ. ಬಚ್ಚನ್ ಅಂತ ಹೇಳ್ತಾರೆ. ಬಾರಿ ತುಂಬ ಸಾಫ್ಟಾಗಿ ಮಾತಾಡ್ತಾರೆ ಆಫೀಸರ್. ನೀವು ಕಲ್ಕತ್ತಾ ಹೋಗಿದ್ದು ನಿಜಾನಪ್ಪ ಅಂತ. ಹೌದು ಸರ್. ಎಷ್ಟು ದಿನ ಆಯಿತು? 10 ದಿನ. ಎಲ್ಲೆಲ್ಲಿ ಹೋಗಿದ್ವಿ? ನಾನು ಡೀಟೇಲ್ಸ್ ಅಲ್ಲಿ ಹೇಳ್ತೀನಿ. ನಾವು ಕಲ್ಕತ್ತಾದಿಂದ 7 ದಿನ ಇದ್ವಿ. ಕಲ್ಕತ್ತಾದಿಂದ 7 ದಿನ ಆದಮೇಲೆ ನಾವು ತಾರಾಪೀಠ ದೇವಸ್ಥಾನ ಹೋಗಿದ್ವಿ. ಬರ್ತಾ ಸಿಲ್ಗುರಿಗೆ ಬಂದ್ವಿ. ಸಿಲ್ಗುರಿ ಒಂದು 2 ದಿನ ಇದ್ವಿ. ಸಿಲ್ಗುರಿಯಿಂದ ಬಂದು ಬರ್ತಾ ದಾರಿ ನೇಪಾಳ ಬಾರ್ಡರ್ ಸಿಗುತ್ತೆ, ಅಲ್ಲೋಗಿ ಶೂ ತೊಗೊಂಡ್ವಿ, ಈ ಥರ ಬಟ್ಟೆಗಳು ತೊಗೊಂಡ್ವಿ. ನಮ್ಮ ಜೊತೆ ಇಂಥ ಜನ ಇದ್ದರು, ಬೇರೆ ಫ್ರೆಂಡ್ಸ್ ಎಲ್ಲ ಇದ್ದರು. ತೊಗೊಂಡು ನಾವು ತಿರ್ಗಿ ಕಲ್ಕತ್ತಾ ಬಂದು 1 ದಿನ ಇದ್ಬಿಡ್ತೀವಿ. ಕಲ್ಕತ್ತಾ ಯಾಕೆ ಹೋಗಿರ್ತೀರ ನೀವು ಅಂತ ಕೇಳ್ತಾರೆ. ಸರ್ ಕಲ್ಕತ್ತಾ ಅವ್ರು 4 ಫ್ರೆಂಡ್ ಟಾಪನ್ ಅಂತ ಇರ್ತಾರೆ, 7 ಮಾರ್ವಾಡಿಗಳು ಇರುತ್ತೆ, ಬಿಸ್ನೆಸ್ ಇರ್ತಾರೆ, ಜೈನ್ಸ್ ಮಾರ್ವಾಡಿಗಳು. ಅವ್ರ ಜೊತೆ ನಾವು ಹೋಗಿರ್ತೀವಿ. ಅಲ್ಲಿ ಸಿಲ್ಕ್ ಕಮ್ಮಿ ರೇಟ್ ಸಿಗುತ್ತೆ. ಆ ಬಾರ್ಡ್ರಿಂದ ಬರೋ ಸಿಲ್ಕು ಸಂಥಿಂಗ್ ಅದಿದೆ, ಫಾರಿನ್ ಸಿಲ್ಕ್ ಬರುತ್ತೆ. ಆ ಸಿಲ್ಕ್ನ ಬೆಂಗಳೂರು ತರಿಸ್ಕೊಂಡಿದ್ವು. ಅಲ್ಲಿ ಮಾರಿ ಇಷ್ಟು ಮಾರ್ಜಿನ್ ಸಿಗುತ್ತೆ. ಅಲ್ಲಿ ಯಾಕಂತೇಳಿ ಬರೀ ಇವ್ರು ನಂಬ್ಕೊಂಡು ಕೊಡಲ್ಲ, ಒಂದೊಂದು ಟೈಮಿಗೆ ಇಷ್ಟಿಷ್ಟು ತರಿಸ್ಬೋದು ಮಾಲ್ ಅಂತ ಗೊತ್ತಾಗುತ್ತೆ. ನಾವು ಸ್ವಲ್ಪ ಇನ್ವೆಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತೀವಿ. ಆ ತಾಪನ್ನು ಸ್ವಲ್ಪ ಊರಲ್ಲಿ ದೊಡ್ಡ ಮನುಷ್ಯರಲ್ಲಿ. ಆ ಕಾರಣಕ್ಕೆ ನಮ್ಮ ಜೊತೆ ಹೋಗ್ತೀವಿ. ನೀವು ಯಾಕೆ ಹೋಗಿ ಬಿಸ್ನೆಸ್ಗೆ? ಯಾಕೆ ಅವರಿಬ್ರು ಮಾರ್ಗಳು ಮಾಡೋಕ್ಕಾಗಲ್ಲ? ಸರ್ ಫಸ್ಟ್ ಅಡ್ವಾನ್ಸ್ ಕೊಡಬೇಕು. ಅಡ್ವಾನ್ಸ್ ತಿನ್ಕೊಂಬಿಟ್ರೆ ಇವ್ರಿಗೆ ಉಸಿಲಿ ಮಾಡ್ತಾರೆ, ಕಾಮನ್ ತಿನ್ಕೊಂತಾರೆ ಅಡ್ವಾನ್ಸ್ಗಳು. ಪ್ರಾಬ್ಲಮ್ ಏನೋ ಹೇಳ್ತಾರೆ, ಸುಳ್ತಾರೆ. ಸ್ವಲ್ಪ ನಾವು ಮಾಲ್ ಬರೋದ್ರಲ್ಲಿ ಬಿಲ್ ಇಲ್ಲ ಅದ್ರೊಳಗೆ. ಒಂದು 10 ಬಂಡ್ಲ್ ಬಿಲ್ ತೊಗೊಂಡ್ರೆ ಒಂದು 25 ಬಂಡ್ಲ್ ಬಿಲ್ನೇ ಬರುತ್ತೆ ಮಾಲು. ಅಷ್ಟೇ ನಮ್ಮದು ಅಲ್ಲಿ ಬಿಲ್ ಮಾಲ್ ನಡೆಯಿತು. ಅದು ಆಗುತ್ತೆ. ಆ ಕೇಸ್ಗೆ ನಾವು ಹೋಗಿದ್ದು ಅಂತ. ಇಲ್ಲ ನೀವು ಅದಕ್ಕೆ ಹೋಗಿಲ್ಲ, ಬೇರೆ ಏನಕ್ಕೆ ಹೋಗಿದ್ದೀರ, ಸುಳ್ಳು ಹೇಳ್ತಿದ್ಯಾ ನೀನು? ಸರ್ ನಮ್ಮ ಪ್ರಮಾಣವು, ನನ್ನ ಹಣವು, ನಮ್ಮ ತಾಯಿ ಹಣವು ಇಷ್ಟಕ್ಕೆ ಹೋಗಿ ಸರ್ ಅಂತ. ಕರ್ಕೊಂಡು ಕಳ್ಸಿ ಕಳ್ಸಿ ಅಂದ್ರೊಳಗೆ ಕಳ್ಸಿ. ಆಮೇಲೆ ಶ್ರೀಧರ್ನ 2 hours ನನ್ನ ಕಳ್ಸ್ಬೋದು. ನನಗೇನು ವಿಷಯನೇ ಗೊತ್ತಾಗಲ್ಲ. ಶ್ರೀಧರ್ನ 2 hours ಇಂಕ್ವೈರಿ ಮಾಡ್ತಾರೆ. ಇದೆ ನನಗೆ 2 hours ಇಂಕ್ವೈರಿ ಮಾಡ್ತಾರೆ. ನನಗೆ ಗೊತ್ತಾಗಲ್ಲ, ಸುಮ್ಮನೆ ಆಗ್ಬಿಡ್ತೀನಿ. ಪೊಲೀಸರು ನಮ್ಮ ಪೊಲೀಸರಲ್ಲ ಕ್ರೈಮು, ಕುಮಾರ್ ಸಿಮ್ಯುಲೇಟ್ ಕ್ರೈಮ್ ನಮ್ಮ ಎಲ್ಲಿ ಲಾಕಪ್ ಹಾಕಿರ್ತಾರೆ ಜೊತೆಗೆ. ಅವ್ರಿಗೆಲ್ಲ ಇಲ್ಲೂ ಇದೆ ಸಾಹೇಬ್ರು. ಇನ್ನೂ 7 ಗಂಟೆ ರಾತ್ರಿ 2-2:30 ಸಾಹೇಬ್ರು ಹೋಗ್ತಾರೆ. ಆಮೇಲೆ ಮಾರನೇ ದಿನ ಬೆಳಗ್ಗೆ ಎದ್ದು 8-9 ಜನ ವಾಷಿಂಗ್ ಬಿಡ್ತಾರಲ್ಲ, ವಾಷಿಂಗ್ ಬಿಟ್ಟರೆ ಎಲ್ಲ ಒಂದೇ ಕಡೆ ಸೇರಬೇಕು. ಸ್ಥಾನಕ್ಕಾಗಲಿ ವಾಷಿಂಗ್ ಎಲ್ಲಿ ಮಾತುಕತೆ ನಮ್ಮದು ಸಿಗುತ್ತೆ. ಅವಾಗ ಸ್ಪೆಷಲ್ ತುಂಬಾ ಕಾಟ ಕೊಟ್ಟರು. ನಾವು ತುಂಬ ಎಂಕ್ವೈರಿ ಮಾಡಿದ್ರು. ನಾವು ಡ್ರೈ ಫ್ರೂಟ್ಸ್ ತಂದಿದ್ದೀವಿ. ನಾವು ಡ್ರೈ ಫ್ರೂಟ್ಸ್ ತಂದಿದ್ದೀವಿ. ಅವ್ರು ತಂದಲ್ಲ ಡ್ರೈ ಫ್ರೂಟ್ಸ್ ಅಂತ ಹೇಳ್ಬೇಕಾಯ್ತು ನಿಮ್ಗೆ. ಆ ಡ್ರೈ ಫ್ರೂಟ್ಸ್ ಎಲ್ಲ ಬುಲೆಟ್ಸ್ ಅಂತ ಕೇಳ್ತಾರೆ. ಅವ್ರು ನಗ್ತಾಡ್ಸಿದವರು. ಡ್ರೈ ಫ್ರೂಟ್ಸ್ ಎಲ್ಲ ಕೇಳ್ತಾ ಇರೋದವರು ಬುಲೆಟ್ಸು 7 ಪ್ಯಾಕೆಟ್ ಬುಲೆಟ್ ತಂದೆ ದುಡ್ಡು. ಆಮೇಲೆ ನಾನು ಏನು ಹೇಳೋ ಕನ್ಫ್ಯೂಸ್ ಆಗಿಲ್ಲ. ಶ್ರೀಧರ್ಗೆ ಹೇಳ್ತೀನಿ, ಶ್ರೀಧರ್ ಈ ಬುಲೆಟ್ಸು, ಈ ಬಾಂಬು, ಈ ಗನ್ನು ಎಲ್ಲ ಮಾಡ್ತಿರೋದೆ ನಮ್ಮ ಫ್ರೆಂಡೇ. ಯಾಕೆ ನಮ್ಮ ಫ್ರೆಂಡ್ ಹಾಕೊಂಡ್ಬರ್ದು ಕೇಸ್ಗೆ ರವಿ ಬೆಳಗ್ಗೆ ಇವೆಲ್ಲ ಕತೆ ಗೊತ್ತು. ಅವನು ಕಲ್ಕತ್ತಾ ಹೋಗಿ ಬಂದಿದ್ದು, ಡ್ರೈ ಫ್ರೂಟ್ಸ್ ತಂದಿದ್ದು ಎಲ್ಲ ಅವನ ಥರ ಗೊತ್ತಿರೋದು. ಅಂದರೆ ಬಿಸ್ನೆಸ್ ಹೋಗೋದು ಅದು ಗೊತ್ತಿತ್ತು ಅವನಿಗೆ. ಅದು ಗೊತ್ತಿತ್ತಲ್ಲ ಅವನಿಗೆ. ಈ ಕಲ್ಕತ್ತಾ ಹೋಗಿ ಬಂದಿದ್ದು, ಈ ಡ್ರೈ ಫ್ರೂಟ್ಸ್ ತಂದೆಲ್ಲ ನಾವು ಅಗ್ನಿ ವಾರ ಪತ್ರಿಕೆ ಮಾಡೋ ಮುಂಚೆ ಹೋಗ್ಬಂದಿದ್ದು ನಾವು. ಇವೆಲ್ಲ ರವಿ ಬೆಳಗ್ಗೆ ಗೊತ್ತಿತ್ತು. ನಾನು ಯಾಕೆ ಹಾಕೊಂಬಾರ್ದು? ಯಾಕೆಂದರೆ ಮಡಿಕೇರಿ ಒಳಗೆ ಗನ್ ಚಟಿಚಾಗಿ ಪರಿಚಯ ಮಾಡಿಕೊಟ್ಟು ಇವನೇ ಗನ್ ತರಿಸಿದ್ದು, ಇವನ್ನ ಜೊತೆ ಹೋಗಿದ್ದು. ಇವ್ನು ಯಾಕೆ ಕರ್ಕೊಂಡು ಕೇಸ್ ಫಿಟ್ ಮಾಡ್ಕೊಂಡು ಚೆನ್ನಾಗಿ ಮೂಳೆ ಮುರಿದ್ಬಿಡೋಣ ಜೈಲಿಗೆ ಹಾಕೊಂಡು. ಜೈಲೆಲ್ಲ ಬಾತ್ರೂಮ್ಗೆ ತೋರ್ಸೋಣ, ದಿನ ಎದ್ದು ಬಟ್ಟೆ ತೋರ್ಸೋಣ, ಬಿಡ ಜೈಲೊಳಗೆ ಕಾಟ ಕೊಟ್ಬಿಡೋಣ ಇವನಿಗೆ. ಹೆಂಗೋ ಗನ್ ಸಿಕ್ಕಂಡ್ರೆ ಹೆಂಗೋ 15 ದಿನ ತಿಂಡಿ ಬೆಲೆ ಹಾಕ್ಲೇಬೇಕು, ಕೊಟ್ಬಿಡೋಣ. ಸೀದಾ ಒಂದು 10 ನಿಮಿಷ ಬಿಟ್ಟು ಸ್ನಾನ ಮಾಡ್ತಾ ಒಂದು 10 ನಿಮಿಷ ಬಿಟ್ಟು ಚೆನ್ನಾಗಿ ಅದು ಮಾಡಕ್ಕೆ ಹೋಗ್ಬಿಡಿ. ನಾವು ಒಂದು ಮಾಡೋಕೆ ಇನ್ನೊಂದು ಸಿಕ್ಕಂತೀವಿ. ನಮ್ಮ ಜೊತೆ ನಾಯಕ ಬೇರೆ ಬಂದಿದ್ದ. ಅವ್ನಿಗೆ ಅವಮಾನ ಆಗಲ್ಲ. ನೋಡಪ್ಪ ಹೆಲ್ಪ್ ಮಾಡಿದ ಮನುಷ್ಯನಿಗೆ ಜೈಲಿಗೆ ಹಾಕ್ಬಿಟ್ರು ಅಂತಾರೆ. ಅವ್ನ ಸ್ಟೈಲಿಗೆ ಬರ್ಕೊಂಡು ಹೀರೋ ಆಗಿ ಟ್ರೈ ಮಾಡ್ತಾನೆ. ಬೇಡ, ಅವ್ನು ನಾವು ಎಷ್ಟು ಕಾಟ ಕೊಡ್ತೀವಿ, ಜೈಲು ಹೊಡಿಸ್ತೀವಿ, ಅದು ಜೈಲು ಕಸ ಗುಡಿಸ್ತೀವಿ, ಅದು ಬೇರೆ ಪ್ರಶ್ನೆ. ಅಲ್ಲಿ ಸೇಫ್ಟಿ ಮಾಡ್ಕೊತಾನೆ. ಬೇಡ, ಅವನು ಇದೇ ದೊಡ್ಡ ಕತೆ ಮಾಡಿ 3 ತಿಂಗಳು ಆರ್ಟಿಕಲ್ ಮಾಡಿ ಅದರೊಳಗೆ ಹೀರೋ ಆಗ್ತಾನೆ. ಇವ್ನು ಬಿಟ್ಬಿಡ, ನೀವು ಯಾವುದೇ ಈ ಥರ ಕತೆ ಮಾಡಕ್ಕೆ ಹೋಗ್ಬಿಡಿ, ಬ್ಯಾಲೆನ್ಸ್ ಮಾಡಿ ಅಂತ ಶ್ರೀಧರ್ ಹೇಳ್ತಾರೆ. ಅದು ತಿರ್ಗಿ ನಮ್ಗೆ ಬೇರೆ ನಾವು ಬಂದ್ಬಿಡ್ತೀವಿ.